ನಿಮಗೆ ನಾನು ಒಂದಿಷ್ಟು ಪ್ರಶ್ನೆಗಳು. ಈಗ ನೀವು ಎಲ್ಲಿದ್ದೀರಿ? ಮಲ್ಲೂರಲ್ಲಿದ್ದೀರಿ. ವೆರಿ ಗುಡ್. ನೋಡ್ರಿ, ನಾನು ಅಂಬೆಗಾಲಿಡು ಕೂಸು ಕಾಯುವ. ನಮ್ಮ ಸುತ್ತಮುತ್ತಲು ಅಲ್ಲಿ ಎರಡನೇ ಪ್ರಶ್ನೆ, ಪರಿಸರ ಮತ್ತು ನಮಗೂ ಏನು ಸಂಬಂಧ ಇದೆ? ಏನು ಸಂಬಂಧ ಇದೆ? ಅವಿನಾಭಾವ ಸಂಬಂಧ ಇದೆ. ಮತ್ತೇನಾದ್ರು? ಈ ಕಡೆ ಅಣ್ಣವರು ಅಕ್ಕೋರು ಭಾಳ ಮಾತಾಡ್ತಾರಪ್ಪ, ನೀವೇನು ಮಾತಾಡೋದು? ಓಕೆ, ಧನ್ಯವಾದ. ನೀವು ಯಾರು? ಮತ್ತೆ ನೋಡ್ರಿ, ನೀ ಎಲ್ಲ ಮುಗಿದ ಹೋಗ್ತು, ಉಪನ್ಯಾಸನ ಮುಗಿದೋದು ನಮ್ದು. ಈಗ ನಿಮ್ಮನ್ನ ನಿಮ್ಮ ತಂದೆ ಯಾರು ಅಂತ ಕೇಳ್ತೀವಿ ನಾವು. ಏನ್ ಮಾಡ್ತೀರಿ? ಒಮ್ಮೆಲೆ ಅಕ್ಕೋರು ಭಗವಂತ ಹೋಗ್ಬಿಟ್ರು. ಭಗವಂತ ಎಲ್ಲ ಅಪ್ಪ ಅಂದಿರ ಅಪ್ಪ, ಎಲ್ಲರ ಅಪ್ಪ ಅವ ಪರಮಾತ್ಮ. ಹಂಗಾರ ಒಬ್ಬನ ತಂದೆಯ ಮಕ್ಕಳು ನಾವೆಲ್ಲರೂ. ಆದ್ರೆ ಆ ರೀತಿ ನಾವು ಇವತ್ತು ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳಿ. ನಮಗೇನು, ನಾವು ಎಷ್ಟು ದೇವರಿಗೆ ಧರ್ಮ ಇಲ್ಲ, ಕುಲ ಜಾತಿ ಯಾವುದೇ ತಾರತಮ್ಯಗಳಿಲ್ಲ. ಅಕ್ಕೋರು ಹೇಳಿದ್ರಲ್ಲ, ಶೂನ್ಯ. ಹೀಗಿದ್ದಾಗ ನಾವೆಲ್ಲ ನಮಗೆ ಧರ್ಮ, ಕುಲ, ಜಾತಿ, ಬಡವ, ಶ್ರೀಮಂತ, ಮೇಲು ಕೀಳು ಏನೇನೋ ಅಂಟಿಸ್ಕೊಂಡ್ಬಿಟ್ಟಿದೆ. ಆದರೆ ಬಸವ ತತ್ವ ಅನುಯಾಯಿಗಳು ಯಾವ ಧರ್ಮವನ್ನು ನೋಡದೆ, ಯಾವ ಕುಲವನ್ನು ನೋಡದೆ, ಜಾತಿ ನೋಡದೆ, ಲಿಂಗ ನೋಡದೆ ಎಲ್ಲರೂ ಒಂದೇ ಆಗಿ ಒಂದೇ ಕುಟುಂಬದವರಾಗಿರ್ತೀರಲ್ಲ, ಅದು ನಮ್ಮ ಬಸವ ತತ್ವ ಅನುಯಾಯಿಗಳ ವಿಶೇಷ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಹಂಗಾರೆ ನಮ್ಗೆ ಏನು ಬೇಕು? ಇವತ್ತು ಅಗತ್ಯವಾಗಿರೋದು ಏನು ಬೇಕು? ಮೊಟ್ಟ ಮೊದಲನೇದು, ಇವತ್ತು ನಾವು ಪೇಪರನ್ನು ಓದಿದರೆ, ಟಿವಿ ನೋಡಿದರೆ ಎಷ್ಟು ಕೆಟ್ಟು ಹೋಗ್ಬಿಟ್ಟಿದಾವಂತಂದ್ರೆ ಅಲ್ಲಿ ಯಾವುದೇ ರೀತಿ ನೀತಿ ನಿಯಮಗಳು ಇಲ್ಲ. ಒಬ್ಬರಿಗೊಬ್ಬರ ಮಾನವೀಯ ಸಂಬಂಧಗಳಂತೂ ಕೇಳಲೇಬೇಡ. ಆತನನ್ನ ಕೆಲ್ಸಕ್ಕೆ ಈತ ಕೆಲಸ ಮಾಡೋದು, ಈತನ ಕೆಲ್ಸಕ್ಕೆ ಇನ್ನೊಬ್ಬ ಕೆಲಸ ಮಾಡೋದು. ಮತ್ತು ಎಲ್ಲರ ಬಾಯಲ್ಲಿನೂ ಕೂಡ ಆ ಏನು ಸತ್ಯದ ಪರಶು ಇದ್ದಂಗನ ಅವರು ಸತ್ಯನಾಗಿ ಹೇಳ್ತೇವೆ ಅಂತ ಹೇಳ್ತಾರ, ಮಾಡೋದೆಲ್ಲ ಸುಳ್ಳು, ಅನಾಚಾರ ಎಲ್ಲ ಇದೆ. ಹಂಗಾದ್ರೆ ನಮ್ಗೆ ಏನ್ ಬೇಕಾಗ್ಯಾವ ಅಂದ್ರೆ, ಇವತ್ತಿನ ಕಾಲದಲ್ಲಿ ನೈತಿಕ ಮೌಲ್ಯಗಳು ಬೇಕಾಗಿದ್ದಾವು. ಒಬ್ಬರಿಗೊಬ್ರು ನಾವು ಒಳ್ಳೆಯ ಸಂಬಂಧಗಳು, ಮಾನವೀಯ ಸಂಬಂಧಗಳು ಬೇಕಾಗಿದ್ದಾವು. ನಾವೆಲ್ಲರೂ ಒಂದಾಗಿ ಸಮನಾಗಿ ಯಾವ ತಾರತಮ್ಯ ಇಲ್ಲದೆ ಇರುವಂತಹದ್ದು ಬೇಕಾಗಿದೆ ನಮಗೆ. ಇವೆಲ್ಲ ತಾರತಮ್ಯಗಳು ಹೋಗ್ಬೇಕು. ಜೊತೆಗೆ ಬರೀ ನಮ್ದಷ್ಟೇ ಸ್ವಾರ್ಥ ಅಲ್ಲ. ಬಸವಣ್ಣನವರು ಏನು ಹೇಳಿದ್ರಪ್ಪ, ಇಡೀ ವಿಶ್ವದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂತ ತತ್ವವನ್ನು ಕೊಟ್ಟವರು ಜಗತ್ತಿನಲ್ಲಿ ಮೊಟ್ಟ ಮೊದಲು ಯಾರಪ್ಪ ಅಂದ್ರೆ ಬಸವಣ್ಣನವರು ಅಂತ. ಹಂಗಾರೆ ನಾವು ಏನ್ ಮಾಡ್ಬೇಕೀಗ? ಒಂದನೇದು, ತನ್ನ ತಾನರಿಯಬೇಕು. 3 ಸಾಲಿನ ಈ ಒದವಲ ಇದರಲ್ಲಿ ಬಹಳ ಆಳವಾದಂತಹ ಇದೆ. ಎಷ್ಟು ವರ್ಷಗಳೆಲ್ಲ, ಇಡೀ ಜೀವನ ಪರ್ಯಂತ ಮೊದಲನೇ 3 ನಾವು ಸಾಧಿಸ್ಕೋಬೇಕಂದ್ರೆ, ಅನುಭವಕ್ಕೆ ತಂದ್ಕೋಬೇಕಂದ್ರೆ, ಎಷ್ಟು ಓದಿದ್ರು ಕಡಿಮೆ, ಎಷ್ಟು ಶಿವಯೋಗ ಮಾಡಿದ್ರು ಕಡಿಮೆ ಅನ್ನುವಂತಹ ನಿಟ್ಟಿನಲ್ಲಿ ತನ್ನ ತಾನರಿದು, ತಾನಾರೆಂದು ತಿಳಿದು ತಾನೇ ದೇವನಾಗುವಂತಹ ರೀತಿಯಲ್ಲಿ ಬದುಕುವಂಥ ಅವಶ್ಯಕತೆ ನಮಗೆ ಐತಿ. ಅದನ್ನು ಯಾವ ರೀತಿ ಮಾಡಬೇಕು ನಾವು? ಅದಕ್ಕೆ ಬಸವಣ್ಣನವರು ಏನು ಕೊಟ್ಟಿದ್ದಾರೆ? ನಮಗೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಆ ಇಷ್ಟಲಿಂಗದ ಮೂಲಕ ಶಿವಯೋಗವನ್ನು ನಾವು ಅಭ್ಯಾಸ ಮಾಡ್ತಾ 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 ಸಾಧಕರಾಗಬೇಕು. ಮುಂದೆ ಕೊನೆಗೆ ಲಿಂಗಾಂಗ ಸಾಮರಸ್ಯ ಹೊಂದಿ ನಾವೇ ದೇವ ಸ್ವರೂಪಿಗಳಾಗಬೇಕು ಅಂತ. ಹಂಗಾರೆ ಇದನ್ನು ಸಾಧನೆ ಮಾಡಕ್ಕ ಏನು ಮಾಡಬೇಕು? ಏನು ಬೇಕು ನಮಗೆ? ಆರೋಗ್ಯ ಬೇಕು. ನಾವೆಲ್ಲ ಸಾಧಕರದೇವಿ. ಅಷ್ಟು ಎಲ್ಲ ಕೇಳ್ತೇವೆ, ಇಲ್ರಿ ಅಪ್ಪರ
ಎಷ್ಟು ಕುಂದಿರ್ತೀವಿ, ಒಟ್ಟು ಏಕಾಗ್ರತೆನ ಬರೋದಿಲ್ಲ. ಲಿಂಗ ಹಿಡ್ಕೊಂಡು ಅಲ್ಲಿ ಪೇಷಂಟ್ ಬಂದವ ಅಂತೇಳಿ ನಾನು ಡಾಕ್ಟರ್, ಪೇಷಂಟ್ ಎಷ್ಟು ಮಂದಿ ಬಂದಾರೋ ಏನೋ, ಎಂಥವ್ರು ಬಂದಾರ ಏನಂತ ಆ ಕಡೆ ಆಲೋಚನೆ ಇದ್ರೆ ಇಲ್ಲೇ ಇರ್ಬೇಕು. ಹಂಗೆಲ್ಲ ಪೂರ್ತಿಯಾಗಿ ನಾವು ತನ್ಮಯರಾಗಬೇಕು. ಇಷ್ಟಲಿಂಗ ಧ್ಯಾನದಲ್ಲಿ, ಇಷ್ಟಲಿಂಗ ಯೋಗದಲ್ಲಿ ನಾವು ಧ್ಯಾನಸ್ಥರಾಗಬೇಕು. ಆವಾಗ ನಮಗೇನಾಗುತ್ತಂದ್ರೆ ಆರೋಗ್ಯದಿಂದ ಇದನ್ನ ಮಾಡ್ಬೇಕಂದ್ರೆ ಆರೋಗ್ಯ ಬೇಕು. ಹಂಗಾರೆ ಆರೋಗ್ಯ ಅಂದ್ರೆ ಏನು? ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಸುಸ್ಥಿತಿಯಲ್ಲಿರುವುದೇ ಆರೋಗ್ಯ. ಕೇವಲ ರೋಗ ಇಲ್ಲದೆ ಇರುವ ಸ್ಥಿತಿ ಅಲ್ಲ ಅನ್ನುವಂಥ ಇದು ಎಲ್ಲ ಇಡೀ ಜಗತ್ತಿನಾದ್ಯಂತ ಒಪ್ಪುವಂತಹ ಆರೋಗ್ಯದ ವ್ಯಾಖ್ಯಾನ. ಹಂಗಾರೆ ಅದಕ್ಕೊಂದಿಷ್ಟು ಸಂಕ್ಷಿಪ್ತ ಸೂತ್ರ, ಯಾಕಂದ್ರೆ ನನ್ನ ವಿಷಯ ಭಾಳ ದೊಡ್ಡದೈತಿ. ಆರೋಗ್ಯದ ಬಗ್ಗೆ ಒಂದಿಟ್ಟು ಝಲಕ್ ನೋಡ್ಬಿಡೋಣ. ಜೋಳವನ್ನು ತಿಂಬುವವನು ತೋಳದಂತಾಗುವನು ಅಂದ್ರೆ ಏನು? ಜೋಳ ತಿಂದವ ತೋಳದಂತ ಕಾಣಂತೆ. ಹೆಂಗಪ್ಪ ಅದು? ಇದು ವಚನಗಳ ಸಾಲುಗಳು, ಏನ್ ನಾ ಬರ್ದಿದ್ದಲ್ಲ ಇದು. ಜೋಳ ತಿಂದವ ಹೆಂಗಕ್ಕನಂದ್ರ ಜೋಳ ಬೇಗ ಪಚನ ಆಗತ್ತೆ. ರೊಟ್ಟಿ ತಿಂದ್ರ ನಾವು ಆಹಾರ ಅದು ಬೇಗ ಪಚನಾಗಿ ಮತ್ತೆ ಉಣ್ಬೇಕು ಅನ್ಸತ್ತೆ. ಅದಕ್ಕೆ ತೋಳ ಏನ್ ಮಾಡ್ತೈತೆ ಅದ ಹಂಗ ತಿಂದಿದ್ದ ತಿನ್ನೋದು ಹಸು ಹಾಕು ಮತ್ತೇನದ ಹಂಗ ತೋಳನಂತೆ ನಾವು ಆಗ್ತೀವಿ. ಏನೋ ಜೋಳ ತಿಂದ, ಜೋಳದ ರೊಟ್ಟಿ ಊಟ ಮಾಡಿದ. ರಾಗಿಯನ್ನು ತಿಂಬುವವನು ನಿರೋಗಿಯಾಗುವನು. 100% ಸತ್ಯ. ಇವತ್ತ ರಾಗಿ ಮಾಲ್ಟ್ಗಳು ಏನು, ರಾಗಿ ಮಿಕ್ಸ್ ಏನು, ರಾಗಿ ಹೆಲ್ತ್ ಡ್ರಿಂಕ್ಸ್ ಏನು, ಎಷ್ಟು ಮಾರ್ಕೆಟ್ನಾಗ ಅದನ್ನ ಮೊದಲ ಮಾಡಿದ್ರು ನಾವು ಇಲ್ಲ. ಶರಣು ಅಗಡಿ ಅವ್ರದಾರ ಅದಾರ. ಮೂರನೇದ್ದು ರಾಗಿ ಯಾಕೆ ಅಂದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಕೊಡುತ್ತೆ ನಮಗ, ಮತ್ತು ರೋಗ ಬರದಂತೆ ತಡೆಗಟ್ಟುವಂತ ಶಕ್ತಿ ರಾಗಿಲಿ. ನವಣೆಯನ್ನು ತುಂಬುವವನು ಹಾಣತಾಗುವನು. ಹಾಣತಾಗುವನು ಅಂದ್ರೆ ಏನ್ರಿ? ಮತ್ತೆ ಹೇಳಿ ವೆರಿ ಗುಡ್. ಹಾಣ್ತಾಗಿರೋದು ಅಂತಂದ್ರೆ ಹಗರಾಗಿರೋದು. ಈಗ ನಾನು ವೇಷ ದಪ್ಪಗಿದ್ರೆ ಓಡಾಡಕ್ಕಾಗತ್ತ? ಎಲ್ಲದರಲ್ಲಿ ಬಂತು. ನಮ್ಮ ಎಲ್ಲ ಚಟುವಟಿಕೆಗಳು ಎಷ್ಟೊಂದು ಸರಾಗವಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಓಡಾಡುವಂಗಿರ್ಬೇಕು. ಹಂಗ ನವಣೆಯನ್ನು ತಿಂದವನು ಹಾಣತಾಗುವಂತ ಹಗುರಾಗುವನು ಅಂತ. ಆಮೇಲೆ ಅಕ್ಕಿಯನ್ನು ತಿಂಬುವವನು ಅಕ್ಕಿ ಅಂತ ಆಗುವನು. ಅಕ್ಕಿ ಬಿಟ್ಟು ಊಟನೇ ಇಲ್ಲ ನಮ್ಗೆ. ರೋಗ ಯಾಕೆ ಜಾಸ್ತಿ ಆಗಿದಾವು? ಊರು ತುಂಬಾ ಆಸ್ಪತ್ರೆಗಳು ಯಾಕಾಗ್ಯಾವು? ಎಷ್ಟು ಲಕ್ಷಾಂತರ ಜನ ವೈದ್ಯರಿದ್ದಾರೆ. ವೈದ್ಯರು ಹೆಚ್ಚಾದಂಗೆಲ್ಲ ರೋಗಗಳು ಕಡಿಮೆ ಆಗ್ಬೇಕಲ್ಲ. ಬಹಳ ಕಾರಣಗಳದಾವ ಆರೋಗ್ಯ ಕೆಳಗೆ. ಇರ್ಲಿ, ಏನು ಅಕ್ಕಿಯನ್ನು ತಿಂಬವನ ಹಕ್ಕಿ ಅಂತ. ಯಾಕಂದ್ರೆ ಹಕ್ಕಿ ಹಾರ್ತಿರ್ತೈತಿ. ಒಂದು ಸಣ್ಣ ಒಂದು ಕಲ್ಲಿನ ಹರಳನ್ನು ತಗೊಂಡು ಕರೆಕ್ಟಾಗಿ ಹೊಡೆದು ಬಿಡ್ರಿ, ಅಲ್ಲೇ ಸಾಯ್ತೈತೆ ಅದು. ಅಂದ್ರೆ ಅಷ್ಟು ಲೈಟ್ ಆಗಿರ್ತೈತೆ, ಅಷ್ಟು ಹಗುರವಾಗಿರ್ತೈತೆ, ಅಷ್ಟು ಸೂಕ್ಷ್ಮವಾಗಿರ್ತೈತೆ. ಅಕ್ಕಿ ತಿಂದ್ಬಿಟ್ಟು ನಾವೇನಾಗ್ತೀವಿ ಅಂದ್ರೆ ನಮ್ಮಲ್ಲಿ ಏನು ಬಲಾನೂ ಇರೋದಿಲ್ಲ, ಕೆಲಸ ಮಾಡೋಕ್ಕೆ ಶಕ್ತಿನೂ ಇರೋದಿಲ್ಲ, ಒಬ್ಬ ಯಾವನ ದೂಷಿನ ಉಳಿದು ಅಷ್ಟರ ಮಟ್ಟಿಗೆ ಆಗಿಬಿಡ್ತೀವಿ ನಾವು ಅಂತ. ಇನ್ನು ಮುಂದಿನ 2 ಸೂತ್ರಗಳು. ಹಸಿಯದೇ ಉಣಬೇಡ. ಇದನ್ನು ಒಂದು ಮಾಡಿಬಿಟ್ರೆ ನಾವು ಜೀವನ ಪರ್ಯಂತ ಯಾವ ರೋಗಗಳು ಬರೋದಿಲ್ಲ. ಹಸಿಯದೇ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗುಳ ಬೇಡ, ವೈದ್ಯನ ಗೊಡವೆ ಬೇಡ ಅಂದ ಸರ್ವಜ್ಞ. ತಂಗಳ ಎಷ್ಟು ತಿಂತೀವಿ ನಾವು ಇವತ್ತು? ಫ್ರಿಜ್ನಾಗ ಇಟ್ಕೊಂಡು ಹಂಗ ಇಡ್ಲಿ ಹಿಟ್ಟಾಗ ದಿನ ಹಾಕಿದ್ದ ಕೊಟ್ಟಿನ ಹಿಟ್ಟು, ದ್ವಾಸಿ ಹಿಟ್ಟು ಹಾಕಿದ್ದ 3 ದಿನಗಟ್ಲೆ ಸಿಟಿಯಾಗೊಂದು ವಾರಗಟ್ಟಲೆ ತಿಂತಾರೆ. ಮತ್ತು ಆರೋಗ್ಯ ಇರೋದು ಹೆಂಗಾಗುತ್ತೆ? ಮೊದಲನೇ ಮಾತು, ಈ ಫರ್ಮೆಂಟೆಡ್ ಅಂದ್ರೆ ಏನು, ನೀವು ಪೊಟ್ಟು ಮಾಡಕ, ದ್ವಾಸಿ ಮಾಡಕ, ಇಡ್ಲಿ ಮಾಡಕ ನೇನು ಇಡ್ತಿರಲ್ಲ,
ಅದನ್ನು ಅಂಥ ಆಹಾರಗಳನ್ನ ತಿನ್ನಬಾರದು. ಇದು ಕೇವಲ ವೈದ್ಯರ ಅನುಭವ ಅಷ್ಟಲ್ಲ, ಇದು ಸಂಶೋಧನೆಯಿಂದ ಕಂಡುಹಿಡಿದು. ಆ ದೃಷ್ಟಿಯಿಂದ ಈ ವಚನವನ್ನು ಯಾವಾಗಲೂ ಜಾಗೃತಿಯಿಂದ ನೆನಪಿಟ್ಕೊಂಡಿರಬೇಕು. ಎರಡನೇದು, ಉಂಡು 100 ಅಡಿ ಇಟ್ಟು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ ಮಾಡಿ ಮಲಗಿದರೆ ವೈದ್ಯನ ಗಂಡನೆಂದ ಅಥವಾ ಏನೋ ಇನ್ನೊಂದು ಬೇರೆ ಶಬ್ದ ಐತಿ ಬೇಡ ಅಂತ ಸರ್ವೈದ್ಯ. ಇಷ್ಟೇ, ಇವೆರಡು ವಚನವನ್ನು ನಾವು ಸರಿಯಾಗಿ 100ಕ್ಕೆ 100 ಪಾಲಿಸ್ಬಿಟ್ರೆ ನಾವು ಆರೋಗ್ಯ ಇದ್ದೇವೆ. ಇನ್ನು ಹ್ಯಾಂಗೆ ಊಟ ಮಾಡಬೇಕು, ಹೇಗಿರ್ಬೇಕು, ಆಹಾರ ವಿಹಾರಗಳು ಹೆಂಗಿರ್ಬೇಕು ನಮ್ಮ ಅಂತಂದ್ರೆ ಹಿತ ಬುಕ್, ಮಿತ ಬುಕ್, ಋತು ಬುಕ್. ಆ ಕಡೆ ನೋಡ್ಬೇಡ, ನನ್ನ ನೋಡ್ತಾ ಇಲ್ಲ, ಎಲ್ಲ ಬಂದ್ ಮಾಡಿಬಿಡ್ತೇನೆ ನಾನು. ನೀವೇನು ಚಿಂತೆ ಮಾಡಬೇಡ್ರಿ. 2 ದಿನ ಆದ್ಮೇಲೆ ನಾನು ಸಂಘಟಕರಿಗೆ ಮಾತಾಡ್ಬಿಟ್ಟೇವಿ, ಕಂಪ್ಲೀಟ್ ಸ್ಕ್ರಿಪ್ಟ್ ಕೊಡ್ತೀವಿ ನಿಮ್ಗೆ, ಗೊತ್ತಾಯ್ತು? ಮತ್ತೆ ಸ್ಕ್ರಿಪ್ಟ್ ಕೊಡ್ತೇವೆ ಅವ್ರು ಕೂಡ ಕೇಳೋದು ಬಿಟ್ಬಿಟ್ರಿ. ಮತ್ತೆ ಎತ್ತಾಗ ಲಕ್ಷ ಓದಿದ್ವಿ. ಓದೋದಕ್ಕಿಂತ 20 ಸಲ ಓದೋದಕ್ಕಿಂತ ಒಂದ್ಸಲ ಇಲ್ಲಿ ಕೇಳಿರ್ತಿರಲ್ಲ, ನಿಮ್ಗೆ ಹೆಂಗೆ ಕೊಡೋದು. ಹಿತ ಬುಕ್, ಹಿತವಾಗಿರುವಷ್ಟು ತಿನ್ಬೇಕು. ಕಾಂಟ ಪೂರ್ತಿ ತಿಂದ್ರೆ ಅಜೀರ್ಣ ಆಗುತ್ತೆ, ರೋಗ ಬರ್ತದೆ. ಮಿತ ಬುಕ್, ಸ್ವಲ್ಪ ಊಟ ಮಾಡ್ಬೇಕು, ಮತ್ತೆ ಉಣ್ಬೇಕು ಅನಿಸ್ತಿರ್ಬೇಕು. ನಾನು ಇನ್ನೂ 2-3 ತುತ್ತು ಉಡ್ಬೇಕು ಅನಿಸ್ದಾಗ ನಾವು ಉಪ್ಪು ಬಿಟ್ಬಿಡ್ಬೇಕು ಸಾಕಂತ. ಋತು ಬುಕ್ ಅಂದ್ರೆ ಕಾಲಮಾನಗಳಿಗೆ ತಕ್ಕಂತೆ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಆ 3 ಕಾಲಗಳಲ್ಲಿ ಒಂದೊಂದು ಕಾಲದಲ್ಲಿ 2 ಋತುಗಳಿರುತ್ತೆ. ಒಟ್ಟು ಒಂದು ವರ್ಷದಲ್ಲಿ 6 ಋತುಗಳು ಬರುತ್ತೆ. 6 ಋತುದಲ್ಲಿ 6 ರೀತಿಯ ಈ ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ ಸ್ವಭಾವಗಳು ಬೇರೆ ಬೇರೆ ಆಗಿರುತ್ತಾವು. ಅದಕ್ಕೆ 2 ತಿಂಗಳಿಗೆ ಒಮ್ಮೆ ನಾವು ಆಹಾರ ವಿಹಾರಗಳನ್ನು ಅದು ತಕ್ಕಂಗೆ ನಾವು ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕು. ಇದು ನೋಡಿದ್ರೆ ಚಿತ್ರ ನೋಡ್ರಿ, ಏನಿದು? ಆ ಕೋರು ಬೆಳಿಗ್ಗೆ ಬ್ರಹ್ಮಾಂಡ ಹೇಳ್ಬಿಟ್ರ, ನಂದು ಪಿಂಡಾಂಡ. ಬ್ರಹ್ಮಾಂಡ ಹ್ಯಾಂಗೈತಿ ಹಂಗೆ ಪಿಂಡಾಂಡ ಇರ್ತೈತಿ. ಬ್ರಹ್ಮಾಂಡಗಿಂತಲೂ ಪಿಂಡಾಂಡಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಶಾಂಡ. ಎಲ್ಲ ವಚನಗಳನ್ನು ಓದಿದ್ವಿ ಗೊತ್ತಾಗುತ್ತೆ. ಆ ಕಾರಣಕ್ಕೆ ಪಿಂಡಾಂಡ ಬ್ರಹ್ಮಾಂಡದಂಗೆ ಐತಿ, ಬ್ರಹ್ಮಾಂಡ ಹೆಂಗೈತಿ ಹಂಗೆ ಪಿಂಡಾಂಡ ಐತಿ ಅನ್ನುವಂತಹ ಸತ್ಯವನ್ನು ಯಾವಾಗಲೂ ನಮ್ಮ ಮನುಷ್ಯನಿಗೆ ಇರಬೇಕು. ಇಲ್ಲಿ 2 ಚಿತ್ರ ನೋಡ್ರಿ. ಈಗ ಆ ಚಿತ್ರ ಕಡೆ ಗಮನ ಕೊಡ್ರಿ. ಇಲ್ಲಿ 2 ಚಿತ್ರ ಅದಾವು. ನಿಮ್ಗೆ 10 ಸೆಕೆಂಡ್ 20 ಸೆಕೆಂಡ್ ಸುಮ್ಮನಿರ್ತೇನೆ, ಕಂಪ್ಲೀಟ್ ಅಬ್ಸರ್ವ್ ಮಾಡ್ರಿ. ಅದೇನು ಚಿತ್ರ, ಇದೇನು ಚಿತ್ರ ಅನ್ನೋದು ನನಗೆ ಉತ್ತರ ಕೊಡಬೇಕು. ಒಂದೇನ್ರಿ? ತಾರಾಮಂಡಲ. ಮತ್ತೆ ಅದು ಏನಂತ ಇವತ್ತಿನವರೆಗೆ ನೋಡಿ. ಆ ಚಿತ್ರ ಎಂದು ನೋಡೇ ಇಲ್ವಾ ನೀವು? ಸೌರಮಂಡಲ ಸೆಂಟರ್ನಲ್ಲಿದೆ. ಆ ಅಕ್ಕೋರಿ ಚಪ್ಪಾಳೆ ತಟ್ಟಲ್ಲ. ಇಡೀ ಬ್ರಹ್ಮಾಂಡವನ್ನ ಲೊಗ್ಯಾರಿದಮಿಕ್ ಒಂದು ಚಿತ್ರವನ್ನ ಮಾಡಿದ್ದಾರೆ ಸೈಂಟಿಸ್ಟ್. ಇದರಲ್ಲಿ ಅಬ್ಸರ್ವೇಬಲ್ ಯೂನಿವರ್ಸ್ ಅಂತ ನಾವೇನು ಹೇಳ್ತೇವೋ ಸೈಂಟಿಫಿಕ್ ಆಗಿ, ಅದು ಎಲ್ಲವನ್ನು ಇದರಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಒಂದನೇದು ಗೊತ್ತಾಯ್ತಲ್ಲ, ಗೋಚರ ವಿಶ್ವ.
ನಮ್ಮ ವಿಜ್ಞಾನಿಗಳು ಎಲ್ಲಿವರೆಗೂ ಕಂಡು ಹಿಡಿದಿದ್ದಾರೆ ಅಂದರೆ ಎಷ್ಟು ನೋಡ್ಲಿಕ್ಕೆ ಸಾಧ್ಯತೆಯೋ ಅಷ್ಟು ವಿಶ್ವವನ್ನು ಇದರಲ್ಲಿ ಹಿಡಿದಿಟ್ಟಿದ್ದಾರೆ. ಒಂದನೇ ಚಿತ್ರ ಇದು. ಎರಡನೇ ಚಿತ್ರ ಇನ್ನೊಮ್ಮೆ ಆಲೋಚನೆ ಮಾಡ್ರಿ. ಏನು ಸಿಂಪಲ್, ವೆರಿ ಗುಡ್. ಚಪ್ಪಾಳೆ ತಟ್ರಿ ಅವ್ರಿಗೆ, ಅಣ್ಣವ್ರಿಗೆ. ಏನಾದ್ರು ಹೇಳ್ರಿ, ನೀವು ಬಾಯಿಂದ ಹೇಳ್ರಿ. ಕಣ್ಣಿನ ಅಕ್ಷಿಪಟಲ, ಐರಿಸ್ ಅಂತ ಇಂಗ್ಲಿಷ್. ಇದರ ವಿನ್ಯಾಸ ಮತ್ತು ಅದರ ವಿನ್ಯಾಸ ಹೇಗೈತಿ? ಒಂದಕ್ಕೊಂದು ಹೋಲಿಕೆ ಐತೋ ಇಲ್ಲ? ರೈಟ್. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಇನ್ ದ ವರ್ಲ್ಡ್. ನಾವು ಬ್ರಹ್ಮಾಂಡ ಹೆಂಗೈತೆ ಹಂಗ ಪಿಂಡಾಂಡ ಐತೆ ಅನ್ನೋದು ಕೊಡ್ಲಿಕ್ಕೆ ಒಂದು ಸರಳವಾದಂಥ ಸುಲಭವಾದಂಥ ಒಂದು ದೃಷ್ಟಾಂತ ಉದಾಹರಣೆ ಯಾವುದಪ್ಪ ಅಂದ್ರೆ ಕಣ್ಣಿನ ಐರಿಸ್ ಮತ್ತು ಅಬ್ಸರ್ವೇಬಲ್ ಇನ್ವರ್ಸ್ನ ಒಂದು ನಕ್ಷೆ. ಗೊತ್ತಾಯ್ತಲ್ಲ? ಮುಂದಿನ ಈಗ ಇದನ್ನ ನಾನು ಹೇಳಿಬಿಟ್ಟಿದ್ದೇನೆ, ಮತ್ತನ್ನ ರಿಪೀಟ್ ಮಾಡೋಲ್ಲ. ಇವತ್ತು ಕರ್ಣ ಹಾಸಿಗೆ ಬಗ್ಗೆ ನನಗೆ ಪಿಂಡಾಂಡ ಕೊಟ್ಟರು. ಅಕ್ಬರಂತೂ ಅವರು ಭಾಳ ಸೀನಿಯರ್ ಮೋಸ್ಟ್. ನಮ್ಗೆ ತಾಯಿ ಅಷ್ಟಲ್ಲ, ಅಜ್ಜಿ ಇದ್ದಂಗೆ ಅವರು. ಅವ್ರದ್ದು ಪುಸ್ತಕಗಳು ಭಾಳದಿಂದ 5-6 ವರ್ಷದಿಂದ ಓದ್ತೀನಿ ನಾನು. ಅವ್ರ ಮುಂದೆ ಅಂಬೆಗಾಲ ಇಟ್ಟು ಅಡ್ಡಾಡೋ ಹುಡುಗ ನಾನು. ಅಂಥದ್ರಾಗ ಇವರು ವಿಷಯ ಕೊಟ್ಟ ಮೇಲೆ ಇದೆಲ್ಲ ನನ್ನ ಹತ್ರ ಇತ್ತು. ಆ ಕಡೆದ್ದು ಅವರು ಮುಂಡರಗಿ ಸ್ವಾಮಿಗಳು ಬರೆದಿದ್ದು, ಎರಡನೇದು ಚನ್ನಬಸವ ಸ್ವಾಮಿಗಳು ಬರೆದಿದ್ದು. ಇದು ಇವರು ಡಾಕ್ಟರ್ PS ಶಂಕರ್ ಅವರು ಓದೋದು ಅಲ್ಲಿ ಇದೆಯಲ್ಲ, ದೇಹ ಮತ್ತು ಮನಸ್ಸು. ಇದು ಆಯುರ್ವೇದ ಪದಾರ್ಥ ವಿಜ್ಞಾನ. ಇದರಲ್ಲಿ ಎಲ್ಲ ಪೂರ್ತಿ ಸೃಷ್ಟಿ, ಉತ್ಪತ್ತಿ, ಎಲ್ಲ ಬ್ರಹ್ಮಾಂಡ, ಪಿಂಡಾಂಡ, ದೇಹದ ರಚನೆ ಕಂಪ್ಲೀಟ್ ಆಯುರ್ವೇದದ ಅದು ಒಂದು ಗ್ರಂಥ. ಅದರ ಮೇಲೆ ಇರೋದು ಸಾಮಾನ್ಯವಾಗಿ ನಾವೆಲ್ಲರೂ ಅದನ್ನು ರೆಫರ್ ಮಾಡುವಂಥದ್ದು. ಚನ್ನಬಸವ ಸ್ವಾಮಿಗಳು ಬಂದಂಥದ್ದು. ಇತ್ತೀಚೆಗೆ ಬಂದಂಥದ್ದು ಪ್ರೊಫೆಸರ್ ಡಾಕ್ಟರ್ S ಶಿವಾನಂದ ಹೊಸಪೇಟೆ ಅವರು ಮತ್ತು ಡಾಕ್ಟರ್ ಅಜಯ್ ಕುಮಾರ್ ತಾಂಡೂರವರು ಇಬ್ಬರು ಸೇರಿ ಈ ಗ್ರಂಥವನ್ನು ಬರೆದಿದ್ದಾರೆ. ಕರ್ಣ ಹಾಸಿಗೆಯ ವೈಜ್ಞಾನಿಕ ವಿಶ್ಲೇಷಣೆ. ನಾನು ಇದುವರೆಗೂ ಓದಿದಂಥ ಕರ್ಣ ಹಾಸಿಗೆ ಗ್ರಂಥಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಗ್ರಂಥ ಇದೆ. ಭಾಳ ಸುಲಭವಾಗಿ ನನಗೆ ಈ ಗ್ರಂಥ ಓದುವರೆಗೂ ನನಗೆ ಅರ್ಥ ಇದ್ದಿಲ್ಲ ಸರಿ. ಈ ಗ್ರಂಥ ಓದ್ಮೇಲೆ ನಾನು ಕರ್ಣ ಹಾಸಿಗೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಏನು ಕರ್ಣ ಹಾಸಿಗೆ ಅನ್ನುವಂಥದ್ದು ಶಿವಯೋಗ ಸಾಧಕರಿಗೆ ಅದರಲ್ಲಿ ಬರುವಂಥ ವಿಷಯಗಳು ನಮಗೊಂದು ಮ್ಯಾನ್ಯುವಲ್ ಇದ್ದಂಗೆ, ಒಂದು ಗೈಡ್ ಇದ್ದಂಗೆ. ಆಮೇಲೆ ಶಿವಯೋಗ ಮಾರ್ಗವನ್ನು ಸಾಧನೆಯಲ್ಲಿ ಅಭ್ಯಾಸ ಮಾಡ್ತಾ ಹೋಗಬೇಕಾದ್ರೆ ಈ ಕರ್ಣ ಹಾಸಿಗೆಯ ಒಂದು ಜ್ಞಾನ ಇತ್ತಂದ್ರೆ ನಾವು ಅದು ಬಹಳ ಸುಲಭ ಆಗುತ್ತೆ ಮತ್ತು ಲಿಂಗಾಂಗ ಯೋಗದ ಅನುಭವವನ್ನು ಚೆನ್ನಾಗಿ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ಭಿಜ 21 ಲಕ್ಷ, ಜರಾಯುಜ 21 ಲಕ್ಷ, ಇಂತು 84 ಲಕ್ಷ ಜೀವರಾಶಿಯೊಳಗೆ ನಿಮ್ಮ ಮೊರೆಹೊಕ್ಕೆನಯ್ಯ ಖಂಡೇಶ್ವರ. ಇದು ದೊಡ್ಡ ವಚನ ಇದೆ. ನಾನು ಇದು ಬೇಕಾಗುವಷ್ಟೇ ತಗೊಂಡಿದೆ. ಈ ವಿಶ್ವದಲ್ಲಿರುವಂಥ ಎಲ್ಲ ಜೀವರಾಶಿಗಳು ನಾವೆಲ್ಲ ಪಿಂಡಾಂಡಬೇಕು ಅನ್ನುವಂಥ ಸಲುವಾಗಿ ಈ ವಚನ. ಇನ್ನು ನೆಕ್ಸ್ಟ್, ಈ ಪಿಂಡಾಂಡವನ್ನು ನಾವು ಯಾಕೆ ಇದನ್ನು ತಿಳ್ಕೋಬೇಕು, ಇದರ ಗುರಿ ಏನು? ಒಂದು ಮೊದಲೇದೇನಪ್ಪ ಗುರಿ ಅಂದರೆ, ಮಾನವನು ತಾನು ಬದುಕುವಂಥ ಈ ಮರ್ತ್ಯದಲ್ಲಿ ತನ್ನ ಮಿತಿಗಳನ್ನು ಅರ್ಥ ಮಾಡಿಕೊಂಡು ದೈವತ್ವವನ್ನು ಸಾಧಿಸಿಕೊಳ್ಳೋದು. ಅದರಿಂದ ಅದನ್ನು ನಾವೇನಂತೀವಿ ಜೀವನ ಮುಕ್ತಿ, ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತೇನೆ. ಅದನ್ನು ಸಾಧಿಸಿಕೊಳ್ಳುವುದೇ ಈ ಒಂದು ಕರ್ಣ ಹಾಸಿಗೆಯನ್ನು ತಿಳ್ಕೊಳ್ಳುವಂಥದ್ದು ಅಥವಾ ಪಿಂಡಾಂಡ ಬ್ರಹ್ಮಾಂಡವನ್ನು ತಿಳ್ಕೊಳ್ಳುವಂಥ ಗುರಿ. ಹಾಗೆ ಇದು ಏನು ಮಾಡ್ತದೆ ಅಂದರೆ, ಭೌತಿಕವಾಗಿ ನಾವು ಬದುಕಿರುವಾಗಲೇ ಎಲ್ಲ ಬೇರೆ ಬೇರೆ ತತ್ವಗಳು ಸಿದ್ಧಾಂತಗಳು ಹೇಳ್ತಾವೆ ಸತ್ತ ಮೇಲೆ ಮುಕ್ತಿ ಹೇಳ್ತಾರೆ. ಆದರೆ ನಮ್ಮ ಬಸವ ಸಿದ್ಧಾಂತ ಶರಣ ಸಿದ್ಧಾಂತ ಏನಪ್ಪ ಅಂದ್ರೆ, ಇದ್ದಾಗಲೇ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಎಲ್ಲ
ಅರಿಷಡ್ ವರ್ಗಗಳನ್ನ, ಅಷ್ಟಮದಂಗಳನ್ನು, ಈ ಎಲ್ಲ ಅಂಗ ಗುಣಗಳನ್ನು ಕಳೆದುಕೊಂಡು ಲಿಂಗ ಗುಣವಂತನಾಗಿ ಬದುಕುವುದೇನೈತಲ್ಲ, ಆ ಬದುಕು ಸಲುವಾಗಿ ನಾವು ಈ ಒಂದು ಉದ್ದೇಶದಿಂದ ನಾವು ಬ್ರಹ್ಮಾಂಡ ಮತ್ತು ಪಿಂಡಾಂಡವನ್ನು ತಿಳ್ಕೊಳ್ಬೇಕು. ಇನ್ನು ಅದನ್ನೇ ಒಂದೊಂದಾಗಿ ಮೊಟ್ಟ ಮೊದಲೇ ಉದ್ದೇಶ, ದೈಹಿಕವಾಗಿ ನಾವು ಬಲವಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಶಕ್ತಿಯುತವಾಗಿರಲಿಕ್ಕೆ, ಮಾನಸಿಕವಾಗಿ ಸಂಯಮದಿಂದ ಇರಲಿಕ್ಕೆ, ಭಾವನಾತ್ಮಕವಾಗಿ ಸಮಭಾವದಿಂದ ಇರಲಿಕ್ಕೆ, ಬೌದ್ಧಿಕವಾಗಿ ಸಮತೋಲನದಿಂದ ಇರಲಿಕ್ಕೆ, ಆಧ್ಯಾತ್ಮಿಕವಾಗಿ ಹೆಚ್ಚು ನಾವು ಆತ್ಮವಿಶ್ವಾಸದಿಂದ ಇರೋ ಸಲುವಾಗಿ ಇದನ್ನು ನಾವು ಅಧ್ಯಯನ ಮಾಡಬೇಕು. ಒಂದನೇ. ಇನ್ನೆರಡದ್ದು ಬಹಳ ಮಹತ್ವದ್ದು, ಇದನ್ನು ಈಗಾಗಲೇ ಅಮರಗಳಿಗೆ ಹೇಳಿದರು. ಹೊರಗಡೆ ಪ್ರಪಂಚದಿಂದ ದೇಹದತ್ತ, ದೇಹದಿಂದ ಮನಸ್ಸಿನತ್ತ, ಮನಸ್ಸಿನಿಂದ ಭಾವದತ್ತ, ಭಾವದಿಂದ ಜೀವಾತ್ಮದತ್ತ, ಜೀವಾತ್ಮದಿಂದ ಪರಮಾತ್ಮದತ್ತ ಮಾಡುವಂತಹ ಪ್ರಯಾಣ ಇದು ನಮ್ಮ ಶಿವಯೋಗ. ಈಗ ಅಷ್ಟಾಂಗ ಯೋಗ ಬರುತ್ತೆ, ಅಷ್ಟಾಂಗ ಯೋಗ ಸಮಾಧಿ ನಿಂತು ಬಿಡುತ್ತೆ, ಅದು ವಾಪಸ್ ಬರುವುದನ್ನು ಹೇಳೋದಿಲ್ಲ ಅದು. ಆದ್ರೆ ಶಿವಯೋಗ ಇನ್ನೂ ಅದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. ಎರಡು ಕೊನೆಯ ಹಂತದಲ್ಲಿ ಎರಡು ಭಾಗಗಳು, ಒಂದು ನಿಜೈಕ್ಯ, ಒಂದು ಲಿಂಗೈಕ್ಯ. ನಿಜೈಕ್ಯ ಅಂದ್ರೇನು? ನಾವು ಆ ಒಂದು ತುತ್ತ ತುದಿಗೆ ಮುಟ್ಟಿ ಅನುಭವಿಸಿ ಲಿಂಗಾಂಗ ಸಾಮರ್ಥ್ಯವನ್ನು ಪಡೆದುಕೊಂಡು ಮತ್ತೆ ನಮ್ಮ ಇರುವಿಕೆಗೆ ಮರಳಿ ಬರುವಂತಹದ್ದು ಲಿಂಗೈಕ್ಯ. ಅಂದ್ರೆ ನಾವು ಬೇಡಪ್ಪ ಆತ್ಮ ಮತ್ತು ಈ ದೇಹವನ್ನು ಬೇರ್ಪಡಿಸ್ಬೇಕಂತ ಇಚ್ಛಾಪಟ್ಟು ಅಂದ್ರೆ ನಾವು ಲಿಂಗೈಕ್ಯ ಆಗ್ತದೆ. ಈ ರೀತಿ ಒಂದು ವಿಶೇಷವಾದಂತಹ ತತ್ವ ನಮ್ಮಲ್ಲಿ ಇದು ಇದೆ. ಇನ್ನು ಸ್ವಯಂ ಅರಿವು, ಈಗಾಗಲೇ ಅಂತ ಹೇಳಿದ್ದೇನೆ, ತನ್ನ ತಾನರಿದು ತಾನರೆಂದು ತಿಳಿದೊಡೆ ತಾನೇ ದೇವ ನೋಡ ಅನ್ನುವಂಥದ್ದು. ಇಲ್ಲಿ ಏನು ಬಹಳ ಮುಖ್ಯ ಅಂದರೆ, ನಾನು ಕೇವಲ ರಸ ರಕ್ತ ಮಾಂಸ ಅಸ್ಥಿಗಳ ಪಿಂಡ ಅಷ್ಟೇ ಅಲ್ಲ, ನಾನು ಆ ಪರಶಿವನ ಒಂದು ಭಾಗ, ಒಂದು ಪರಶಿವನ ಅಂಶವಾಗಿ ಪಿಂಡವಾಗಿ ಇಲ್ಲಿ ನಾ ಇದ್ದೀನಿ ಅನ್ನುವಂಥ ಭಾವನೆ ಬರಬೇಕು. ಆವಾಗ ನಮಗೇನಾಗುತ್ತೆ, ನಮ್ಮನ್ನು ನಾವು ಗೌರವಿಸುವಂಥದ್ದು, ನಮ್ಮಲ್ಲಿ ನಾವು ದಿವ್ಯ ಪ್ರಜ್ಞೆಯನ್ನು ಕಂಡುಕೊಳ್ಳೋದು ಮತ್ತು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮುಂದಿನದು ನಾಲ್ಕನೇದು ಬಹಳ ಮುಖ್ಯ, ಬ್ರಹ್ಮಾಂಡದೊಳಗೆ ಏನಿದೆಯೋ ಪಿಂಡಾಂಡದಲ್ಲಿ ಇದೆ ಅಂತ ಹೇಳಿದ್ವಿ ನಾವು. ಅಲ್ಲಿರುವಂಥ ವಿಷಯಗಳನ್ನ ತಿಳಿದುಕೊಂಡು, ಅಂದರೆ ಏನು, ಸೃಷ್ಟಿಯ ನಿಯಮಗಳನ್ನು ಪಾಲಿಸಬೇಕು. ಸರಳವಾಗಿ ನಾವು ಜೀವನ ಬದುಕಿನಲ್ಲಿ ನಾವು ಬ್ರಹ್ಮಾಂಡದಲ್ಲಿರುವಂಥ ಅಂದ್ರೆ ಸೃಷ್ಟಿಯ ಪ್ರಕೃತಿಯ ನಿಯಮಗಳಿಗೆ ತಕ್ಕಂತೆ ಹೋಗ್ಬೇಕು. ಆಗ ಹೇಗೆ ಬುಕ್ ಮಿದ್ದಬೇಕು ಋತು ಬುಕ್ ಅಂತ ಹೇಳಿದ್ರಿ, ಅದೇ ಬೇರೆ ಅಲ್ಲ. ಪ್ರಕೃತಿಗೆ ಜೊತೆಗೆ ಬದುಕಬೇಕು. ನಾವು ಪ್ರಕೃತಿಗೆ ವಿರುದ್ಧವಾಗಿ ಬದುಕುವ ಸಲುವಾಗಿ ನಮ್ಗೆ ಈಗ ನಮಗೇನಾಗಿದೆ, ರೋಗಗಳು ನಮ್ಗೆ ಬರ್ತಾ ಇರೋವು. ಅದಕ್ಕೆ ನಾವೇನು ಮಾಡಬೇಕು, ಹೊರ ಪ್ರಪಂಚದಲ್ಲಿ ಮತ್ತು ಒಳ ಪ್ರಪಂಚ, ಹೊರಗಿನಿಂದ ಅಂತರ್ಮುಖಿಯಾಗಿ ನಾನು ಅಂತರಂಗದಲ್ಲಿ ಎಲ್ಲವನ್ನು ಕಂಡುಕೊಳ್ಳುವಂಥ ಸಾಮರ್ಥ್ಯವನ್ನು ಪಡೆದುಕೊಳ್ಳುವಂಥ ಉದ್ದೇಶದಿಂದ ಈ ಒಂದು ಅಧ್ಯಯನ ಮಾಡಬೇಕು. ಇನ್ನು ಬಹಳ ಮುಖ್ಯ, ಈ ದೇಹ ಆ ಪರಮಾತ್ಮ ಇರುವಂಥ ಸ್ಥಾನ ಹೇಳಿಬಿಟ್ಟೇವಲ್ಲ, ಅವನೇ ಇವನು, ಇವನೇ ಅವನಂತ. ದೇಹವನ್ನ ಕೇವಲ ದೇಹವನ್ನಾಗಿ ಈಗಿರದೆ ಅದನ್ನು ದೇವಾಲಯವನ್ನಾಗಿ ಮಾಡಿಕೊಂಡು, ಆ ದೇವಾಲಯದ ಅಂದ್ರೆ ಏನು, ದೈವಿ ಮುಂದೆ ನಾನು ಆ ವಿಷಯಗಳನ್ನ ಹೇಳ್ತೇನೆ, ಪ್ರತಿಯೊಂದಕ್ಕೂ ನಾನು ಹೇಳ್ತಾ ಹೋಗ್ತೇನೆ. ನಾನು ದೇಹದಲ್ಲಿರುವಂಥ ಘಟಕಗಳೇನೋ ಆ ಘಟಕಗಳು ನಮ್ಮ ಶಿವಯೋಗದಲ್ಲಿ ಯಾವ ರೀತಿ ಪ್ರತಿಫಲನ ಆಗ್ತೈತೆ ಅನ್ನೋ ಮುಂದೆ ಹೇಳ್ತೇನೆ. ನಮ್ಮ ದೇಹವನ್ನೇ ನಾವು ಪವಿತ್ರ ಪಿಂಡವನ್ನಾಗಿ ಅಥವಾ ದೇವಾಲಯವಾಗಿ ನಾವು ಕಾಣ್ಕೊಳ್ಳುವಂಥ ಉದ್ದೇಶದಿಂದ ನಾವು ಅಧ್ಯಯನ ಮಾಡಬೇಕು. ಇನ್ನು ವೈರಾಗ್ಯ ಮತ್ತು ಮಾಯೆಯಿಂದ ಮುಕ್ತಿ. ನಮ್ಗೆ ಎಷ್ಟು ಮಾಯ ಅಂಟ್ಕೊಂಡ್ಬಿಟ್ಟಾವು ಅಂದರೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ. ಸಿಂಪಲಾಗಿ ಹೇಳಕತ್ತೆ, ನಾನು ಭಾಳ ಅಧ್ಯಾತ್ಮ ಹೇಳೋಕ್ಕಾದ್ರೆ ಸಾಮಾನ್ಯ ಗೊತ್ತಾಗಲ್ಲ. ಆಗಲೇ ನಮ್ಮ ಸಂಗೊಳ್ಳಿಯವರು ಹೇಳಿದ್ರು, ಹಳ್ಳಿಯವರು ಬಂದಾರಂತ ಎಲ್ಲರಿಗೂ ಅರ್ಥ ಆಗೋದು. ಬಡತನಕ್ಕೆ ಕುಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿ ಇರುವವ್ರನ್ನು ಕಾಣ್ತೀವಿ, ಆದರೆ ಶಿವಚಿಂತೆಯಲ್ಲಿ ಇರುವೊಬ್ಬರನ್ನು ಕಾಣ.
ನಮೂನಿ ಬದುಕಾಕತ್ತೀವಿ ನಾವು. ಈ ಅಲ್ರಿ ಎಂದಾದ್ರೂ ನಾವು ಹಸುವನ್ನ ಬಿಡ್ತೇವ? ಸಿಗಲಿಲ್ಲ ಅಂದ್ರೆ ಹೋಗಿ ಬೆನ್ನಟ್ಟರಾಗಿ ಇನ್ನೊಬ್ಬನ ಕೈ ಕಸ್ಕೊಂಡಿರ್ತಿದ್ವಿ ನಾವು. ಅದನ್ನ ಹೇಳಿದ ಜೀವನ ಅದು ಮುಖ್ಯ. ಇದು ಬಹಿರಂಗದ ವ್ಯಾಪಾರ ಅಥವಾ ಚಟುವಟಿಕೆಗಳು. ಆದರೆ ಅದನ್ನ ದೈವೀಕರಿಸಿಕೊಂಡು ನಾವು ಪವಿತ್ರ ಭಾವನೆಯಿಂದ ಅನುಭವಿಸುವುದು ಮತ್ತು ನಡ್ಕೊಳ್ಳೋದೈತಲ್ಲ ಅದು ಬಹಳ ಮುಖ್ಯ. ಅದಕ್ಕೆ ಆ ಎಲ್ಲ ಅರಿಷಡ್ವರ್ಗಗಳು ಅಷ್ಟಮದಂಗಳು ಎಲ್ಲ ಅಂಗಗುಣಗಳಿಂದ ಹೊರಬಂದು ನಾವು ಪವಿತ್ರವಾದಂಥ ಪಿಂಡವನ್ನಾಗಿ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ನಾವು ಇದನ್ನು ಅಧ್ಯಯನ ಮಾಡಬೇಕು. ಇನ್ನು ಇದು ಕರ್ಣಶೀಲಿದೇನು ಮತ್ತು ವಚನದಲ್ಲಿದೆ. ಪಿಂಡ ಅಂದರೆ ಜೀವಾತ್ಮ ಪಿಂಡತ್ರಯವಾಗಬೇಕು. ಪಿಂಡತ್ರಯ ಅಂದರೆ ಮೂಲದ ಅರಿವು, ಎಲ್ಲ ಅರಿವಿಗಿಂತ ಮೂಲದ ಅರಿವು. ಆಮೇಲೆ ಪಿಂಡ ಸ್ಥಳ ಅಂದರೆ ವೈರಾಗ್ಯದ ಆರಂಭ ಆಗುವಂತಹ ಸ್ಥಿತಿ. ಪಿಂಡ ಜ್ಞಾನ ಸ್ಥಳ ಅಂದರೆ ತಾತ್ವಿಕ ಜ್ಞಾನವನ್ನು ಪಡೆದುಕೊಳ್ಳೋದು. ಕೊನೆಗೆ ಪಿಂಡ ಮುಕ್ತನಾಗುವುದು, ಅದು ಪರಮ ಮುಕ್ತಿ ಅಥವಾ ನಿಜಕ್ಕೆ ಲಿಂಗಾಂಗ ಸಾಮರಸ್ಯವನ್ನು ಪಡೆದುಕೊಳ್ಳೋದು. ಇದನ್ನ ಇಷ್ಟೊತ್ತಿನ ಮಟ್ಟ ಹೇಳಿ ಏನು ನೆನ್ಪಿಟ್ರಪ್ಪ? ಈ ಮುಗಿದು ಒಂದು ಪಾಠ ಮುಗಿದು ನಮ್ದು ಗುರಿ ಮತ್ತು ಉದ್ದೇಶ ಏನು ನೆನ್ಪಿಟ್ಕೊಂಡ್ರಿ? ಅಲ್ಲಿ ಅದನ್ನು ಓದಿದ್ರೆ ಹೇಳ್ಬಿಡ್ರಿ ಬಡ ಬಡ ಟೈಮ್ ಉಳಿತಾಯ ಆಗುತ್ತೆ. ಒಂದನೇದ್ದು ಇದು ನಮ್ದು ಶರಣ ತತ್ವ ಬರೀ ಕೇವಲ ಪುಸ್ತಕ ಜ್ಞಾನ ಅದು, ಅನುಭವದ ಜ್ಞಾನ. ಎರಡನೇದ್ದು ಅಜ್ಞಾನದಿಂದ ಸುಜ್ಞಾನಕ್ಕೆ ಹೋಗುವಂತಹದ್ದು. ಮೂರನೇದ್ದು ಭೌತಿಕತೆಗಳಿಂದ ಮುಕ್ತರಾಗಿ ದಿವ್ಯಕ್ತಿಗೆ ಕಡೆ ನಾವು ಹೋಗುವಂತಹದ್ದು. ಇಷ್ಟು ನೆನಪಿಡ್ಬೇಕು. ಪಿಂಡಾಂಡ ಅಂದ್ರೆ ಈ 3 ಲೈನ್ ಇಟ್ಬಿಟ್ರೆ ಇಷ್ಟದಿಂದ ಹೇಳೋ ವಿಷಯ ಎಲ್ಲ ಅದ್ರಾಗ ಬಂದಿರ್ತದೆ ಅನ್ನುವಂಥದ್ದು. ಇನ್ನು ಪಿಂಡ ಆಯಿತು, ಅಂಡ ಮತ್ತು ಪಿಂಡಾಂಡ, ಇಲ್ಲಿ 3 ಶಬ್ದಗಳು. ಪಿಂಡ, ಅಂಡ ಮತ್ತು ಪಿಂಡಾಂಡ ಎಂಬ ಪದಗಳನ್ನು ಇದನ್ನ ಆಲ್ಮೋಸ್ಟ್ ಎಲ್ಲ ತತ್ವಜ್ಞಾನಗಳಲ್ಲಿ, ಧಾರ್ಮಿಕ ಶಾಸ್ತ್ರಗಳಲ್ಲಿ, ಯೋಗಶಾಸ್ತ್ರಗಳೆಲ್ಲ ಹೇಳ್ತಾರೆ. ಪಿಂಡ ಅಂದರೆ ವ್ಯಕ್ತಿ, ಮಾನವ ಅಥವಾ ಜೀವಿ, ಎಲ್ಲ ಸಕಲ ಜೀವಿಗಳಂತ. ಅಂಡ ಅಂದರೆ ಅಖಂಡ ಬ್ರಹ್ಮಾಂಡ, ಅಖಂಡ ವಿಶ್ವ, ವಿಶಾಲವಾದಂಥ ಏನು ಸಮಸ್ತ ಸೃಷ್ಟಿ ಏನಿದೆ ಅಲ್ಲ ಅದು ಅಂಡ ಅಂತಾರೆ. ಪಿಂಡಾಂಡ ಅಂದರೆ ವ್ಯಕ್ತಿ ಮತ್ತು ವಿಶ್ವದ ಏಕತ್ವ. ಪಿಂಡ ಬ್ರಹ್ಮಾಂಡಗಳ ಪರಸ್ಪರ ಸಂಬಂಧ ಮತ್ತು ಲಿಂಗಾಂಗ ಸಾಮರಸ್ಯ ಹೊಂದಿದಂತಹ ಯಾವ ದೇಹ ಇರಬೇಕು, ವ್ಯಕ್ತಿ ಇರ್ತಾನ ಅವ ಪಿಂಡಾಂಡ ಅಂತ ಕರೀತಾರೆ. ಇಲ್ಲ ನಾವು ಪಿಂಡಗಳ ದಂಡ ಪಿಂಡ ಅಂತೀವಿ ನಾವು. ನೋಡ್ರಿ ತಕ್ಕಂತ ಹಿಡ್ಕೊಂಡ್ರು ನೋಡ್ರಿ, ದಂಡ ಪಿಂಡಗಳಾಗ್ಬಿಡ್ತಾವ. ದಂಡ ಪಿಂಡ ಆಗೋದು, ದಿವ್ಯ ಪಿಂಡಗಳಾಗೋದು ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಪಿಂಡ ಎಂದರೆ ಏನು? ಪಿಂಡವೆಂದರೇನು? ತನುಪಿಂಡವೇ, ಮನಪಿಂಡವೇ, ವಾಯುಪಿಂಡವೇ? ಅಲ್ಲ. ಆದಿ ಪಿಂಡ ಬಿಡಿದು ಬಂದ ಜ್ಞಾನ ಪಿಂಡವೇ ಪಿಂಡ. ಅದನ್ನರಿಯಲಿಲ್ಲ. ಅದು ಕ್ಷೀರದೊಳಗಣ ಆಜ್ಯದಿಂದ ತ್ಯಾಜ್ಯ ಅಂದ್ರೆ ತುಪ್ಪದಂಗ, ಹಾಲಿನಾಗಿರುವಂಥ ತುಪ್ಪದಂಗ ಅದು ಅಂತ. ಆಮೇಲೆ ಪಾಷಾಣದೊಳಗಣ ಪಾವಕದಂತೆ ಅಡಗಿರ್ಪುದ. ನೀರಿನಲ್ಲಿನೂ ಬೆಂಕಿ ಐತಿ, ಕಲ್ಲಿನಲ್ಲಿನೂ ನೀರಿದೆ. ಎರಡೂ ನಾವು ಸೈನ್ಸ್ ಓದಿದವರಿಗೆಲ್ಲ ಸರಳಗಾಗ್ತಾಗ. ಆಮೇಲೆ ಅಂತಪ್ಪ ನಿರ್ಮಲ ಪಿಂಡ ನಿಮ್ಮ ಶರಣಂಗಾಯಿತು ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಇದನ್ನೇನು ಬಿಡಿಸೋದೇನು ಬೇಡ ಅನ್ಸುತ್ತೆ ನಾನು. ಒಟ್ಟಾರೆಯಾಗಿ ಒಂದು ವ್ಯಕ್ತಿಯ ಮಾನವ ದೇಹ ಅಥವಾ ಜೀವಿಯ ಸ್ಥೂಲ ಮತ್ತು ಸೂಕ್ಷ್ಮ ರಚನೆ ಎರಡೂ ಸೇರಿ ಪಿಂಡ. ಅದನ್ನ ಸರಳವಾಗಿ ಹೇಳ್ಕೊಂಡ್ರೆ ದೇಹ, ಮನಸ್ಸು, ಪ್ರಾಣ, ಬುದ್ಧಿ, ಚೈತನ್ಯ ಇವುಗಳ ಎಲ್ಲ ಸಮಗ್ರ ರೂಪವೇ ಪಿಂಡ. ಅದು ಒಂದು ಸಣ್ಣ ವಿಶ್ವ. ಅಖಂಡ ವಿಶ್ವ ಮ್ಯಾಕ್ರೋ ಕಾಸಮ್ ಆದರೆ ಇದು ಮೈಕ್ರೋ ಕಾಸಮ್. ಒಂದು ಸಣ್ಣ ವಿಶ್ವ ಇದು ನಮ್ಮ ದೇಹ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಇನ್ನು ಪಿಂಡಾಂಡ ಅಂದರೆ ಅನಾದಿ ಆದಂದು ಅನಾದಿಯ ಮರೆಯಲ್ಲಿ ಇದೆಯಯ್ಯ. ತತ್ವ ಬ್ರಹ್ಮಾಂಡವಾದಂದು ತತ್ವ ಬ್ರಹ್ಮಾಂಡದ ಮರೆಯಲ್ಲಿ ಇದೆಯಯ್ಯ. ಪಿಂಡಾಂಡವಾದಂದು ಪಿಂಡಾಂಡದ ಮರೆಯಲ್ಲಿ ಇದೆಯಯ್ಯ. ಜ್ಞಾನವಾದಂದು
ಜ್ಞಾನದ ಮರೆಯಲ್ಲಿ ಇದ್ದೇಯ. ನಾನಾದಂದು, ಇದು ಬಹಳ ಮುಖ್ಯ ಈ ವಾಕ್ಯ, ನಾನಾದಂದು ನನ್ನ ಆತ್ಮದಲ್ಲಿ ನೀನೇ ಹೊಳೆಯುತ್ತಿದ್ದೇಯ ಪರಮ ಗುರು ಪಡುವಿಡಿ ಸಿದ್ಧ ಮಲ್ಲಿನಾಥ ಪ್ರಭುವೆ. ಏನು ಅದು ಪರಮ ಚೈತನ್ಯ, ವಿಶ್ವ ಚೈತನ್ಯ ಇದೆಯಲ್ಲ, ಅದೇ ನನ್ನಲ್ಲಿ ಒಳಗಿದ್ದು ನಮ್ಮನ್ನು ತೊಳೆದು ಬೆಳಗಿಸಿ ಉದ್ಧಾರ ಮಾಡ್ತಾ ಇದೆ ಅಂತ ಸರಳವಾಗಿ ಹೇಳ್ಬೇಕಂದ್ರೆ ಆ ಒಂದು ನಿಟ್ಟಿನಲ್ಲಿ ಪಿಂಡಾಂಡವನ್ನು ಈ ರೀತಿ ಅರ್ಥೈಸಿದ್ದಾರೆ. ಇನ್ನು ಬ್ರಹ್ಮಾಂಡ ಮತ್ತು ಪಿಂಡಾಂಡದೊಳಗಿರುವ ದೇವರು ಒಬ್ಬನೇ, ಶಕ್ತಿ ಒಂದೇ ಅನ್ನುವಂಥದ್ದು. ಎಲ್ಲೆಲ್ಲಿ ನೋಡಿದಲ್ಲಲ್ಲಿ ನೀನೇ ದೇವ, ಪಿಂಡಾಂಡ ಅಂಗದೊಳಗೆಲ್ಲ ನೀನೇ ದೇವ, ಮಹದಾಕಾಶ ರೂಪ ನಿರುಪಾಧಿಕ ಪರಂಜ್ಯೋತಿ ನೀನೇ ದೇವ, ಉಪಮಾತೀತ ವಾಗ್ಮನ ಕೈಗೋಚರ ನೀನೇ ದೇವ, ಸ್ವಾನುಭೂತಿ ಸ್ವರೂಪ ಶರಣಜನ ಮನೋವಲ್ಲಭ ನೀನೇ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ನಾನು ಬಿಡಿಸೋದಿಲ್ಲ ಇನ್ನು ವಚನಗಳನ್ನ, ಯಾಕಂದ್ರೆ ಸರಳ ಭಾಷೆ ಒಳಗ. ಇನ್ನೊಂದು, ನೀರು ನೆಳಲು ಇಲ್ಲದಂತು, ಪಡುಶೈವ ದೈವರಿಲ್ಲದಂತು, ಬ್ರಹ್ಮಾಂಡ ಭಾಂಡವಳಿಗಳಿಲ್ಲದಂತು, ಪಿಂಡಾಂಡ ಅಂಡಾವಳಿಗಳಿಲ್ಲದಂತು, ಅಖಂಡಿತ ಜ್ಯೋತಿರ್ಮಯ ಲಿಂಗ ಶರಣನ ಲೀಲೆಯಿಂದಾದ 7 ಥರದ ಗಣಪಿಂಡವನ್ನು ಕಂಡು ಅಖಂಡಿತನಾಗಿ ಬದುಕಿದನಯ್ಯ ಗುಹೇಶ್ವರ. ಇವು ಸರಳದಾಗದ ಮಾತನ್ನ ನೀವು ಹೇಳೋದಿಲ್ಲ, ಇನ್ನು ಬಹಳ ವಿಷಯ ಅದಕ್ಕೆ. ಇನ್ನು ಪಿಂಡ ಜ್ಞಾನ ಬಹಳ ಮುಖ್ಯ. ಪಿಂಡ ಏನೊಂದು ಭೌತಿಕವಾಗಿ ಅಷ್ಟ ತಿಳ್ಕೊಂಡ್ರೆ ಸಾಲದು. ನಾವು ಪಿಂಡ ಜ್ಞಾನ ಅಂದ್ರೆ ಏನು ಅನ್ನೋದು ಸರಿಯಾಗಿ ಅರ್ಥ. ಅದು ಕೇವಲ ಬರೀ ಸಿಗುವಂಥ ಜ್ಞಾನ ಅಂತ. ಈಗ ನೋಡಿದ್ಲೇನ ಇದು ಲ್ಯಾಪ್ಟಾಪು, ಇದು ನೋಡಿದ್ಲೇನ ನಮ್ಮ ತೋಟದವರು, ಇದು ನೋಡಿದ್ರೆ ಮನುಷ್ಯ ನೂಲ ಅವರು ಅಂತ ಅಷ್ಟೇ ಜ್ಞಾನ. ಅದು ಪಿಂಡ ಜ್ಞಾನ ಅಲ್ಲ, ನೋಡಿದಂಗೆ. ಆದರೆ ಆ ವ್ಯಕ್ತಿಯಲ್ಲಿ ದೇವಾಂಶ ಇರುವಂತಹದ್ದನ್ನು ಗುರುತಿಸಬೇಕು ನಾವು. ನಮ್ಮಲ್ಲಿ ಎಂಥ ಸಂಪ್ರದಾಯ ಇದೆ, ಶರಣಾರ್ಥಿ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ನಾವು? ನನ್ನಲ್ಲಿರುವಂಥ ಜೀವ ಚೈತನ್ಯ, ವಿಶ್ವ ಚೈತನ್ಯನು ನನ್ನ ತಗೊಯ್ತಿ, ನಿಮ್ಮ ತಗೊಯ್ತಿ ಅಂತ ಎಲ್ಲರಿಗೂ ನಾವು ಶರಣಾರ್ಥಿ ಅಂತ ಕೇಳ್ತೀವಿ. ಅದಕ್ಕಾಗಿ ಅದನ್ನೇ ವಚನದಲ್ಲಿ ಹೇಳ್ತಾರೆ, ಅನಾದಿ ವಿಡಿದು ಆದಿ, ಆದಿ ವಿಡಿದು ಸಾವಯವ, ಸಾವಯವ ವಿಡಿದು ನಿರ್ವಯ, ನಿರ್ವಯ ವಿಡಿದು ಪಂಚಬ್ರಹ್ಮತ್ವ, ಪಂಚಬ್ರಹ್ಮ ವಿಡಿದು ತತ್ವ ಬ್ರಹ್ಮಾಂಡ, ತತ್ವ ಬ್ರಹ್ಮಾಂಡ ವಿಡಿದು ಪಿಂಡಾಂಡ, ಪಿಂಡಾಂಡ ವಿಡಿದು ಜ್ಞಾನ, ಜ್ಞಾನ ವಿಡಿದು ನಿಂದ ನಿಲುವು ನೀನೇ ಅಯ್ಯ ಪರಮಗುರು ಪೈಡಿ ಸಿದ್ಧನ ಪ್ರಭುವಿಗೆ. ಪಿಂಡಾಂಡವನ್ನು ನಿರ್ಮಿಸಿದ ಶಿವನು ಆ ಪಿಂಡದೊಳು ಜ್ಞಾನದ ದೃಷ್ಟಾಂತ ಕೊಡ್ತಾರೆ ಇಲ್ಲಿ. ಆನೆ ಕಡೆ ಇರುವೆ ಮೊದಲ 84 ಲಕ್ಷ ಜೀವರಾಶಿಯೊಳಗೆ ಜ್ಞಾನ ಚೈತನ್ಯ ಸ್ವರೂಪನಾಗಿ ಇದ್ದನು. ಇದು ಕಾರಣ ಸಕಲರ ಆತ್ಮಜ್ಞಾನ ಜ್ಯೋತಿಯಾಗಿ ನೀನೇ ಇದ್ದೇಯ ಪರಮಗುರು ಪಡಿಬಿಡಿ ಸಿದ್ಧ ಬಂದಿದೆ. ಇವು 2 ಜನ ಪಿಂಡ ಜ್ಞಾನ ಅನ್ನೋದಕ್ಕೆ ಏನು ಅನ್ನುವಂಥದ್ದನ್ನು ಸ್ಪಷ್ಟೀಕರಣ ಕೊಡ್ತಾರೆ. ಇನ್ನು ಪಿಂಡತ್ರಯಗಳು ಯಾವುದು? ಆದಿಪಿಂಡ, ಮಧ್ಯಪಿಂಡ, ಅನಾದಿಪಿಂಡ ಅಂತ 3 ಪಿಂಡತ್ರಯಗಳು. ಆದಿಪಿಂಡ ಇದು ದೊಡ್ಡ ವಚನ ಇದೆ, ಬಹಳ ದೊಡ್ಡ ವಚನ, ನಾನು ಬೇಗ ಓದಿಬಿಡ್ತೀನಿ. ಆದಿಪಿಂಡ, ಮಧ್ಯಪಿಂಡ, ಅನಾದಿಪಿಂಡವೆಂದು 3 ಪ್ರಕಾರವಾಗಿಪ್ಪುದು. ಆದಿಪಿಂಡವೇ ಜೀವಪಿಂಡ, ಮಧ್ಯಪಿಂಡವೇ ಸುಜ್ಞಾನ ಪಿಂಡ, ಅನಾದಿಪಿಂಡವೇ ಚಿತ್ಪಿಂಡ. ಜೀವಪಿಂಡವೆಂದು ಅಷ್ಟತನ್ಮೂರ್ತಿಗಳಿಂದ ಉತ್ಪತ್ತಿಯಾದವು. ಅಂದಿಂದ ಭವಭವಂಗಳೊಳಗೆ ಬಂದು ಶಿವಕೃಪೆಯಿಂದ ಭವಕಲ್ಪಿತ ತೀರಿ ಶಿವ ವಾಸನಾ ಪಿಂಡ ಸ್ವರೂಪವನ್ನು ಅಂಗೀಕರಿಸಿದ್ದೀಗ ಜೀವಪಿಂಡ. ಸುಜ್ಞಾನ ಪಿಂಡವೆಂದು ಶಿವಾಜ್ಞೆಯಿಂದ ಚಿತ್ತಿನಂಶವೇ ಸಾಕಾರವಾಗಿ ಜಗದ್ಯಥಾರ್ಥ ಕಾರಣ ಮಧ್ಯ ಲೋಕದಲ್ಲಿ ಉದಯವಾಗಿ ಶರೀರ ಸಂಬಂಧಿಗಳಾಗಿಯೂ ಆ ಶರೀರದ ಗುಣ ಧರ್ಮ ಕರ್ಮಗಳ ಹೊದ್ದಿಯೂ ಹೊದ್ದದಿಪ್ಪರು ಇದು ಎಲ್ಲಂಗಂತೆ ಹಂಗೆ. ಅದೇನು ಕಾರಣವೆಂದರೆ ಚಿದಂಶಿಕರಾದ ಕಾರಣ. ಚಿದಂಶಿಕರಾದಂಥವ್ರಿಗೆ ಇದು ಯಾವುದೂ ಕಾಣಲ್ಲ. ಅದಕ್ಕೆ ಶರೀರ ಬಿಡಿದರೆ ಇವು ಆ ಶರೀರ ಸಂಬಂಧಿಗಳ ಅಲ್ಲ ಎಂಬುದಕ್ಕೆ ದೃಷ್ಟಾಂತ ಯಾವುದೆಂದರೆ, ಉರಿ ಬಂದು ಕರ್ಪೂರವ ಸೋಂಕನಾಗಿ ಕರ್ಪೂರದ ಗುಣ ಕೆಟ್ಟು ಉರಿಯೇ ಆದಂತೆ, ಪರುಷದ ಬಿಂದು ಬಂದು ಲೋಹದ ಸೋಂಕಲು ಆ ಲೋಹದ ಗುಣ ಕೆಟ್ಟು ಚಿನ್ನವಾದಂತೆ, ಆ ಶರಣರು ಬಂದು ಆ ಲಿಂಗವ ಸೋಂಕಲಾಗಿ ಆ ಪಂಚಭೂತದ ಪ್ರಕೃತಿ ಕಾಯ ಹೋಗಿ ಪ್ರಸಾದ ಕಾಯವಾಗಿತ್ತಾಗಿ ಇದು ಕಾರಣ ಬಸವ
ಮೊದಲಾದ ಪ್ರಮಥರು ಧರಿಸಿದ ಶರೀರವೆಲ್ಲ ಸುಜ್ಞಾನ ಪಿಂಡವೆಂದು ಹೇಳಲ್ಪಟ್ಟಿತ್ತು. ಅಂದರೆ ನಮ್ಮ ಬಸವಾದಿ ಶರಣರು 1,96,000 ಶರಣರೆಲ್ಲರೂ ಸುಜ್ಞಾನ ಪಿಂಡವರು ಅನ್ನುವಂಥ ಅದನ್ನು ಇಲ್ಲಿ ದಾಖಲೆಯನ್ನು ಈ ವಚನ ಕೊಡ್ತಾ ಇದೆ. ಅದು ಕಾರಣ ಪಂಚಭೂತಗಳ ಪವಿತ್ರ ಮಾಡಲೋಸ್ಕರವಾಗಿ ಧರಿಸಿದ ಪಿಂಡವಲ್ಲದೆ ವಾಸನಾ ಧರ್ಮದ ಪಿಂಡವಲ್ಲ. ಶುದ್ಧರೇ ಹೌದು, ದೇಹ ಮಾತ್ರದಾಲಾದ ವಾಸನಾ ಪಿಂಡವೆಂಬುದರ ಅಜ್ಞಾನ ನೋಡ. ಚಿತ್ಪಿಂಡವೆಂದು ಚಿನ್ನ ಬಣ್ಣದ ಹಾಗೆ ಶಿವತತ್ವ ಬಿಟ್ಟು ಎಂದೂ ಅಗಲದೆ ಇದ್ದಂತಹದ್ದು ಚಿದಂಗ ಸ್ವರೂಪನಾಗಿ ಚಿದ್ಘನಲಿಂಗಕ್ಕೆ ಚಿದ್ಭಾಂಡ ಸ್ಥಾನವಾಗಿಪ್ಪುದಂಥದ್ದು ಕಾಣ ಮಹಾಲಿಂಗರು ಶಿವಸಿದ್ದೇಶ್ವರ ಪ್ರಭು ತೋಟದ ಸಿದ್ಧಲಿಂಗೇಶ್ವರವರ ಇದು ವಚನ. ಇದನ್ನ ಒಂದು ವಚನವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪಿಂಡತ್ರಯಗಳನ್ನು ಬಿಡಿಸೇ ಬಿಡ್ರೆ ಸರಳ ಭಾಷೆ ಇದ್ರಾಗ ಒಂದು ಕಠಿಣ ಶಬ್ದಗಳಿಲ್ಲ. ನನಗಂತೂ ಕಠಿಣ ಅನಿಸಿಲ್ಲ. ಇನ್ನು ಮುಂದೆ ಆದಿಪಿಂಡ ಬರೀ ಇನ್ಮೇಲೆ ಕೆಲವೊಂದು ವಿಷಯಕ್ಕೆ ನಾನು ನೇರವಾಗಿ ವಚನಗಳನ್ನು ಕೊಡ್ತಾ ಹೋಗ್ತೇನೆ. ಮುಂದೆ ಮತ್ತೆ ಬಹಳದ ವಿಷಯ. ಈ ಮಧ್ಯದಲ್ಲಿ ಒಂದಿಷ್ಟು ಘೋಷಣೆ ಹಾಕೋಣ ಅಂತ ಅನಿಸುತ್ತೆ. ನಾನು ಸೃಷ್ಟಿಕರ್ತ ಪರಮಾತ್ಮನಿಗೆ ನಾನು ಕೇಳೋಗ್ತೇನೆ. ಸೃಷ್ಟಿಕರ್ತ ಪರಮಾತ್ಮನಿಗೆ, ವಿಶ್ವಗುರು ಬಸವಣ್ಣನವರಿಗೆ, 770 ಅಮರಗಣಗಳಿಗೆ, 1,96,000 ಶರಣೆಯರಿಗೆ ನೋಡ್ರಿ. ಎಲ್ಲರೂ ಇಲ್ಲಿ ಯಾರು ನೋಡ್ರಿ ಎಂದು ಸಂಪಾಗಿ ತನ್ನ ಮಾತಾಡೋದು. ಕೆಲ ಮಂದಿ ತೆರಿ ಕೆಳಗೆ ಕೊಟ್ಟರು ಮುಂದಿನ ನೋಡೋಕೆ ಕೊಡೋದು. ಅಲ್ಲೆಲ್ಲ ಪಾಪ ಸಂಪಾಗಿ ಇಂಪಾಗಿ ಕಾಣ್ತದೆ. ಏನ್ ಮಾಡಿದ್ದು ಧನ್ಯವಾದಗಳು. ಹಾಗಾಗಿ ನಿಮ್ಮನ್ನು ಹಿಂಗೆ ಯಾತ್ರೆ ಮಾಡ್ತಿರ್ತೀವಿ. ನೀವು ನಿದ್ದೆ ಮಾಡಬೇಡಿ, ನಿದ್ದೆ ಬಂದಾಗ ನಿದ್ದೆ ಮಾಡಿ. ಆದಿಪಿಂಡ ಅಂದ್ರೆ ಬೆಳಗಿನೊಳು ಮಹಾ ಬೆಳಗಿನ ಜ್ಯೋತಿಯ ಕಂಡೆನು, ಶತಕೋಟಿ ಮಿಂಚಿನ ಪ್ರವೇಯ ಕಂಡೆನು, ಅನಿಲನ ಸಂಗದದುರಿವ ಕರ್ಪೂರದ ಗಿರಿಯ ಕಂಡೆನು. ಕಂಡ ಕಾರಣ ಎನ್ನ ಪಿಂಡದೊಳಗಿನ ಸ್ವಯಜ್ಞಾನವೇ ಪರಬ್ರಹ್ಮವೆಂದು ತಿಳಿದು ಸಂತೈಸುತ್ತಿದ್ದೆ. ಭೇದದಿಂದೇ ಪರಮಾತ್ಮ ಎನ್ನ ಮರ್ತ್ಯಕ್ಕೆ ಆಜ್ಞಯಿಸಿ ಕಳುವಿ, ಅಂಜದಿರಂದು ಅಭಯ ಕೊಟ್ಟು ತಲೆದಡಗಿ ನೀನಿದ್ದಲ್ಲಿ ನಾನಿಹೇನೆಂದು ನಿರೂಪಿಸಿ ಆದಿಪಿಂಡವ ಮಾಡಿ ಜಗಕ್ಕೆ ನಿರ್ಮಿಸಿ ಹೇಮಗಲ್ಲ ಹಂಪನೆಂಬ ನಾಮವಿಡಿದು ಬಂದೆ. ಆ ಭೇದವ ಪಿಂಡ ಜ್ಞಾನದಿಂದಳ್ಳರಿದು ಆಚರಿಸುತ್ತೇನು ಎನ್ನಾಳದ ಪರಮಗುರು ಪರಿಗಣಿಸಿದ್ದಾನೆ. ಎಷ್ಟು ಸಿಂಪಲ್ ಆಯ್ತು ನೋಡಿ. ನಾವು ಏನು ಮಾಡ್ಬಿಡ ನಮ್ಮನ್ನ ಇಲ್ಲಿ ಕಳಿಸಾನ ಸುಜ್ಞಾನ ಪಿಂಡವಾಗಿ ಬದುಕು ಅಂತೇಳಿ ಆದಿಪಿಂಡವಾಗಿ ಮಾಡಿ ಮತ್ತು ಸುಜ್ಞಾನ ಪಿಂಡ ಅಂತೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಅಷ್ಟೇ ಒಂದು ಸಾಲದಾಗ ಹೇಳ್ಬಿಟ್ಟು ಮತ್ತೆ ಅನಾದಿಪಿಂಡದೇನು ನವಿರು ನೆಳಲು ಇಲ್ಲದಂದು ಷಡು ಶೈವರಿಲ್ಲದಂದು ಬ್ರಹ್ಮಾಂಡ ಭಾಂಡಾವಳಿಗಳಿಲ್ಲದಂದು ಪಿಂಡಾಂಡ ಅಂಡ ಪಿಂಡಾವಳಿಗಳಿಲ್ಲದಂದು ಅಖಂಡಿತ ಜ್ಯೋತಿರ್ಮಯ ಲಿಂಗ ಶರಣನ ಲೀಲೆಯಿಂದ ಆದ 7 ತೆರದ ಗಣಘನ ಪಿಂಡವನ್ನು ಕಂಡು ಅಖಂಡಿತನಾಗಿ ಬದುಕಿದನೆಯ ಗುಹೇಶ್ವರ. ಇದು ಅನಾದಿಪಿಂಡ. ಇನ್ನು ಸುಜ್ಞಾನ ಪಿಂಡ. ತನು 3 ಆತ್ಮವಾರು, ಜೀವವೆರಡು, ಜ್ಞಾನ 84 ಲಕ್ಷ, ಪರಮನೊಂದೇ ಭೇದ. ಇಂತಿ ತ್ರಿವಿಧ ತನು ವರ್ಣಗಳಲ್ಲಿ ವಿಶ್ವಮಯವಾಗಿ ಸರ್ವ ಜೀವಂಗಳೆಲ್ಲವೂ ತಮ್ಮ ನೆಲ ಫಲದಲ್ಲಿ ಆಹಾರ ವ್ಯವಹಾರ ವಿಷಯಗಳಿಂದ ಉತ್ಪತ್ತಿ ಸ್ಥಿತಿ ಲಯಗಳಿಂದ ಕಲ್ಪಾಂತರಕ್ಕೊಳಗಾಗಿ ಪುರು ಬ್ರಹ್ಮಾಂಡ ಪಿಂಡ ಇಂತಿವ ಕಳೆದೊಳಿತು ಸುಜ್ಞಾನ ಪಿಂಡ ಉದಯವಾದಲ್ಲಿ ಸರ್ವ ಘಟಪಟಾದಿಗಳು ಸೋಂಕು ಸರ್ವಚೇತನದ ವರ್ಮ ಸರ್ವ ಜೀವದ ಕ್ಷುದೆ ಸರ್ವಾತ್ಮಗಳಲ್ಲಿ ದಯ ಕ್ರೂರ ಮೃಗ ಅಹಿ ಚೋರ ಹಗೆ ಇಂತಿವು ಮುಗಿದಲ್ಲಿ ಸಂತತ ಭೀತಿ ಇಲ್ಲದೆ ಸಂತೈಸಿಕೊಂಡು ಸರ್ವಾತ್ಮಕ್ಕೆ ಸಂತೋಷವ ಮಾಡುವುದೇ ಜ್ಞಾನ ಪಿಂಡೋದಯ. ಶಂಭುವಿನಿಂದಿತ್ತು ಸ್ವಯಂಭುವನಿಂದತ್ತ ಅತಿಗಳ ನೋಡ ಮಹಾತ್ಮಗಳಂಗ ಮಧುಕೇಶ್ವರ. ನೋಡ್ರಿ, ಸುಜ್ಞಾನ ಪಿಂಡ ಅಂದ್ರೆ ಅಲ್ಲಿ ಹೆಂಗ ಸಾಮಾನ್ಯ ಪಿಂಡ ಸುಜ್ಞಾನ ಪಿಂಡ ಹೆಂಗ ಆಗ್ತದೆ ಅಂತ ಅದನ್ನು ಇಲ್ಲಿ ಹೇಳ್ತಾರೆ. ಅದನ್ನು ನಾನು
ವಿವರಣೆ ಮಾಡಕ್ಕೆ ಹೋಗೋದಿಲ್ಲ. ಈ ಮುಂದಿನ ವಿಷಯ ಭಾಳ ಇದೆ. ಇನ್ನು ಚಿತ್ತಪಿಂಡ. ಚಿತ್ತಪಿಂಡ ಅಂದ್ರೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬನ ಜೀವಿಯಲ್ಲಿರುವಂತಹ ಚೈತನ್ಯ ಶಕ್ತಿ ಏನಿದೆಯಲ್ಲ ಅದು. ಇದು ಏನಾಗ್ತೈತೆ ಅಂದ್ರೆ ಇಲ್ಲಿ ಜೀವಾತ್ಮ ಅಥವಾ ಆತ್ಮ ಸ್ವರೂಪ ಐತಿ ಅನ್ನುವಂಥದ್ದನ್ನ ಸೂಚನೆ ಮಾಡ್ತೈತಿ. ಮತ್ತು ಇದು ಸಾಧನೆಯ ಮೊದಲನೇ ಹಂತ. ನಾವು ತಟಸ್ಥದ ಸಾಧನೆಗೆ ಹೋಗಬೇಕಾದ್ರೆ ಮೊದಲನೇ ಹಂತ ಇದೆ. ಈ ಸ್ಥಿತಿಯೊಳಗೆ ಬರಬೇಕು ನಾವು. ಈ ಸ್ಥಿತಿ ಬಂದ ಮೇಲೆ ನಾವು ಮುಂದೆ ಹೋಗಕ್ಕೆ ಸಾಧ್ಯ. ಈ ಸ್ಥಿತಿ ನಾವು ಸಾಧಿಸ್ಕೊಳ್ಳಿಕ್ಕಾಗಿಲ್ಲ ಅಂದ್ರೆ ಕಷ್ಟ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಆಮೇಲೆ ಹೋಲಿಕೆಯನ್ನು ಈಗಾಗಲೇ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಮತ್ತೆ ಹೋಲಿಕೆ ಕೊಡೋದಿಲ್ಲ. ಆಮೇಲೆ ಪಿಂಡ ಮುಕ್ತ, ಎಲ್ಲ ವಿಧದ ಪಿಂಡಗಳನ್ನು ತಿಳ್ಕೊಂಡ್ವಿ. ಈಗ ಪಿಂಡ ಮುಕ್ತ, ಪಿಂಡ ಮುಕ್ತನ ಪದ ಮುಕ್ತನ ರೂಪ ಮುಕ್ತನ ತಿಳಿದೆ ನೋಡ. ಪಿಂಡವೇ ಕುಂಡಲಿನಿಯ ಶಕ್ತಿ, ಇದರಲ್ಲಿ ಬಹಳ ಇಂಪಾರ್ಟೆಂಟ್ ವಾಕ್ಯಗಳದ. ಪದವೇ ಹಂಸನ ಚರಿತ್ರ, ಬಿಂದು ಅನಾಹತವೆಂದರಿದು ಗುಹೇಶ್ವರ ಲಿಂಗವ ಕೂಡಿದೆನು. ಅಂದರೆ ಆತ್ಮವು ಪಿಂಡ ಅಂದರೆ ದೇಹ ಇಂದ್ರಿಯಗಳು ಇತ್ಯಾದಿಗಳಲ್ಲಿಯೇ ಇದ್ದರೂ ಹುಟ್ಟು ಸಾವು ರೋಗ ರುಜಿನಗಳ ಸುಖ ದುಃಖಗಳ ಒಳಗ ಇದ್ದು ಏನಾಗಿಬಿಟ್ಟಿರ್ತಾನ, ಆತ್ಮನಿಗೆ ಅವನು ಹತ್ತಿರ ಆಗಬೇಡ, ಆತ್ಮನಿಗೆ ತಟ್ಟುದಾಗಲ್ಲ. ಆ ಒಂದು ದೃಷ್ಟಿಯಿಂದ ಎಲ್ಲವನ್ನು ಮೀರಿ ಯಾವಾಗ ನಾನು ಸುಜ್ಞಾನ ಪಿಂಡವಾಗಿ ಕೊನೆಗೆ ಲಿಂಗಾಂಗ ಸಾಮರಸ್ಯದಲ್ಲಿ ಮುಟ್ಟಿದ್ದೀನಿ ಅಂದ್ರೆ ಆವಾಗ ನಾನು ಪಿಂಡ ಮುಕ್ತನಾಗ್ತೀನಿ. ನಾನು ಎಲ್ಲ ಅಂಗಗುಣಗಳನ್ನು ಕಳೆದುಕೊಂಡು ಲಿಂಗಗುಣಿಯಾಗಿ ನಾನು ಪರಮಾತ್ಮನ ಸ್ವರೂಪಿ ಆಗ್ತೀನಿ ಅನ್ನುವಂಥದ್ದು ಇದರ ಮೂಲ ಭಾವ. ಇನ್ನು ಪಿಂಡಾಂಡ ರಚನೆ ಈಗಾಗಲೇ ಹೇಳಿದಾರೆ ಹಾಕೋರು, ಬ್ರಹ್ಮಾಂಡ ಹೇಳಿದಾರೆ, ಅದೇ ಸೇಮ್. ಎಂದು ಅಷ್ಟತನಗಳು ನಿರ್ಮಿತವಾದ ಪಿಂಡಾಂಡವಾದವು ಅಂದು ಇಂದು ಪರ್ಯಂತರ ಬಂಜನಯ್ಯ ಬಹುಜನ್ಮಗಳಲ್ಲಿ, ಮಂಜನಯ್ಯ ಸುಖ ದುಃಖಗಳಲ್ಲಿ, ವ್ಯಂಜನಯ್ಯ ಸಂಸಾರ ದಳ್ಳುರಿಯಲ್ಲಿ. ಈ ಸಂಸಾರ ದಂದುಗವ ತೊಲಗಿಸಿ ನಿಮ್ಮತ್ತ ಎಳೆದುಕೊಳ್ಳಯ್ಯ ಎಂದ ಖಂಡೇಶ್ವರ. ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂದರೆ ಅಷ್ಟತನುಗಳಿಂದ ಇದು ಪಿಂಡಾಂಡ ಉತ್ಪತ್ತಿ ಅಂತ ಅನ್ನೋದು ಈ ವಚನ ಒಂದು ಆಧಾರ. ಇನ್ನು ಗರ್ಭದಲ್ಲಿ ಪಿಂಡ ಬೆಳವಣಿಗೆ ಹ್ಯಾಂಗ, ಇದು ದೊಡ್ಡ ವಚನ ಐತಿ. ನೀವು ಓದಾಕ್ ಹೋಗೋದಲ್ಲ, ಎಲ್ಲರಿಗೂ ಗೊತ್ತಿದ್ದ ವಚನ ಐತಿ. ಶುಕ್ಲ ಸ್ತ್ರೀ ಪುರುಷರ ಸಂಯೋಗದಿಂದ ಮಾರುತನು. ಇದು ಬಾಲಸಂಗಯ್ಯನವರ ವಚನ, 251ರಿಂದ 257ನೇ ವಚನದವರೆಗೆ 7 ವಚನಗಳನ್ನು ಸೇರಿ ಇದು ಒಂದು ವಚನವನ್ನು ನಾನು ಮಾಡ್ಕೊಂಡಿದ್ದೇನೆ. ದಯವಿಟ್ಟು ಆ ಒಂದು ವಚನವನ್ನು ಓದಿಬಿಟ್ಟು ಅಂದ್ರೆ ಗರ್ಭದಲ್ಲಿ ಪಿಂಡ ಹ್ಯಾಂಗೆ ಬೆಳೀತೆ ಅನ್ನುವಂಥದ್ದನ್ನು ಹೇಳುತ್ತೆ. ಆಮೇಲೆ ಇದು ಪಿಂಡ ಸಂಗ್ರಹ. ಪಂಚಾಕ್ಷರವೇ ಶಿವನ ಪಂಚಮುಖದಿಂದ ಉದಯವಾಗಿ, ಇದು ಬ್ರಹ್ಮಾಂಡದ ಹೇಳಿದ್ದಾರೆ ಈಗಾಗಲೇ, ಅದನ್ನೇ ರಿಪೀಟ್ ಮಾಡೋದಿಲ್ಲ ನಾನು, ಆದರೂ ಇದನ್ನು ಒಂದು ಓದಿ ಮುಗಿಸಿಬಿಡ್ತೇನೆ. ಪಂಚತತ್ವ ಸ್ವರೂಪವಾಗಿತ್ತು ನೋಡ. ಆ ಪಂಚ ಸ್ವರೂಪದಿಂದಲೇ ಬ್ರಹ್ಮಾಂಡ ನಿರ್ಮಿತವಾಯಿತು. ಆ ಬ್ರಹ್ಮಾಂಡದಿಂದ ಪಿಂಡಾಂಡ ನಿರ್ಮಿತವಾಯಿತು. ಅದು ಎಂತೆಂದರೆ ಹೇಳಿ ಕೇಳಿರಣ್ಣ, ಸದ್ಯೋಜಾತ ಮುಖದಲ್ಲಿ ನಕಾರ ಹುಟ್ಟಿತ್ತು. ಆ ನಕಾರದಿಂದ ಪೃಥ್ವಿ ಹುಟ್ಟಿತ್ತು. ವಾಮದೇವ ಮುಖದಲ್ಲಿ ಮಕಾರ ಹುಟ್ಟಿತ್ತು. ಆ ಮಕಾರದಿಂದ ಅಪ್ಪು ಹುಟ್ಟಿತ್ತು. ಅಘೋರ ಮುಖದಲ್ಲಿ ಶಿಕಾರ ಜನನ. ಆ ಶಿಕಾರದಿಂದ ಅಗ್ನಿ ಹುಟ್ಟಿತ್ತು. ತತ್ಪುರುಷ ಮುಖದಲ್ಲಿ ವಕಾರ ಹುಟ್ಟಿತ್ತು. ಆ ವಕಾರದಿಂದ ವಾಯು ಹುಟ್ಟಿತ್ತು. ಈಶಾನ ಮುಖದಲ್ಲಿ ಯಕಾರ ಜನನ. ಆ ಯಕಾರದಿಂದ ಆಕಾಶ ಹುಟ್ಟಿತ್ತು. ಈ ಪಂಚತತ್ವ ಸ್ವರೂಪಿಯಿಂದ ಬ್ರಹ್ಮಾಂಡ ನಿರ್ಮಿತವಾಗಿತ್ತು. ಆ ಬ್ರಹ್ಮಾಂಡದಿಂದ ಪಿಂಡಾಂಡ ನಿರ್ಮಿತವಾಗಿತ್ತು. ಹೇಗೆ ನಿರ್ಮಿತವಾಯಿತೆಂದರೆ ಪೃಥ್ವಿ, ಆ ತೇಜ, ವಾಯು, ಆಕಾಶವೆಂಬ ಪಂಚಭೂತಗಳಿಂದವೇ ಪಂಚವಿಂಶತಿ ತತ್ವಗಳು ಉತ್ಪತ್ತಿಯಾದವು. ಆ ಪಂಚವಿಂಶತಿ ತತ್ವಗಳಿಂದವೇ ಶರೀರವಾಯಿತು. ನಕಾರದಿಂದ ಕರ್ಮೇಂದ್ರಿಯಗಳ ಜನನ, ಮಕಾರದಿಂದ ಪಂಚ ವಿಷಯಗಳ ಉತ್ಪತ್ತಿ, ಶಿಕಾರದಿಂದ ಬುದ್ಧೇಂದ್ರಿಯಗಳ ಜನನ, ಒಕಾರದಿಂದ 5 ಪ್ರಾಣವಾಯುಗಳ ಜನನ, ಯಕಾರದಿಂದ ಅಂತಃಕರಣ ಚತುಷ್ಟಯಗಳು, ನಮಃ ಶಿವಾಯ ಎಂಬ ಪಂಚಾಕ್ಷರದಿಂದವೇ ಉತ್ಪತ್ತಿಯನ್ನು ಹೇಳಲ್ಪಟ್ಟಿತ್ತಯ್ಯ ಪರಮಗುರು ಪಡುವಿಡಿ ಸಿದ್ಧ ಮಲ್ಲಿನಾಥ ಪ್ರಭುವೇ ಅನ್ನುವಂಥದ್ದನ್ನು ಇದು ಇಡೀ ಬ್ರಹ್ಮಾಂಡನ ಮತ್ತು ಪಿಂಡಾಂಡ ಉತ್ಪತ್ತಿಯ ಒಂದು ಕ್ರಮವನ್ನು ಈ ವಚನದಲ್ಲಿ ಹೇಳಿದ್ದಾರೆ. ಇನ್ನು ಭ್ರೂಣ ವಿಜ್ಞಾನದಲ್ಲಿ
ಪಿಂಡದ ಉತ್ಪತ್ತಿಯಲ್ಲಿ ವೈಜ್ಞಾನಿಕವಾದಂತಹ ಒಂದು ಜೊತೆಗೆ ನಮ್ಮ ವಚನಶಾಸ್ತ್ರದಲ್ಲಿ ಹೇಳಿದ್ದನ್ನು ಹಿಡಿದು ಇದು ಜೊತೆಗೆ ವಿಜ್ಞಾನದಲ್ಲಿ ಯಾವ ರೀತಿ ಅಲ್ಲ, ಗರ್ಭದ ಉಗಮ ಅಂದ್ರೆ ಗರ್ಭೋತ್ಪಾದಕ ಭಾವಗಳು ಏನೇನಿರ್ತಾವೆ ಅನ್ನುವಂಥದ್ದು ಬಹಳ ಮುಖ್ಯ. ಒಂದನೇದ್ದು ಋತುಕಾಲ, ಅಂದರೆ ಗರ್ಭಧಾರಣೆಗೆ ಸೂಕ್ತವಾದ ಸಮಯ. ನಾವು ಯಾವಾಗ ಬೇಕಾದಾಗ ನಾವು ಪುರುಷ ಸ್ತ್ರೀ ಕೂಡಿದ್ರ ಗರ್ಭೋತ್ಪತ್ತಿ ಆಗುವುದಿಲ್ಲ. ಸರಿಯಾಗಿ ಏನು ಆರ್ತವ ಸ್ರಾವ ನಿಲ್ಲುತ್ತೋ ಆ ಮರುದಿನಿಂದ 16ನೇ ದಿನವರೆಗೂ ಕೂಡಿದಾಗ ಮಾತ್ರ ಪಿಂಡದ ಉತ್ಪತ್ತಿ ಅಥವಾ ಗರ್ಭಧಾರಣೆಗೆ ದಾರಿಯಾಗುತ್ತೆ. ಅದಕ್ಕೆ ಋತುಕಾಲ ಬಹಳ ಅಗತ್ಯ. ಇನ್ನು ಕ್ಷೇತ್ರ ಗರ್ಭಾಶಯ, ಆರೋಗ್ಯಕರವಾದಂಥ ಗರ್ಭಾಶಯ ಇರಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಯಾವುದೇ ತಾಯಿ ಇರಲಿ ಅವರು ಆರೋಗ್ಯ ನಿಯಮಗಳನ್ನು ಪಾಲಿಸಿಕೊಂಡು ಆರೋಗ್ಯವಂತರಾಗಿರಬೇಕು ಅನ್ನುವಂಥದ್ದು. ಆಮೇಲೆ ಅಂಬು ಅಂದರೆ ಪೋಷಕಾಂಶಗಳು, ಈ ದೇಹಕ್ಕೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳನ್ನು ಸಮರ್ಪಕವಾಗಿ ಹಿತವಾಗಿ ಮಿತವಾಗಿ ಸೇವನೆ ಮಾಡುವಂತಾಗಿರಬೇಕು. ಆಮೇಲೆ ಬೀಜ ಅಂದರೆ ಶುಕ್ರ ಮತ್ತು ಆರ್ತವ, ವೀರ್ಯಾಣು ಮತ್ತು ಅಂಡಾಣುಗಳು ಸೂಕ್ತ ಕಾಲದಲ್ಲಿ ಆರೋಗ್ಯಕರವಾಗಿ ಕೂಡಿದಾಗ ಅವು ಅವಾಗ ಗರ್ಭೋತ್ಪತ್ತಿ ಆಗುತ್ತೆ. ಇವು ಎರಡೂ ಸಂಯೋಗ ಆದಾಗ ಆಗ ಆತ್ಮ ಬಂದು ಸೇರ್ಕೊಂಡಾಗ ಜೀವಕಳೆ ಬರುತ್ತೆ ಅನ್ನುವಂಥದ್ದು ಇದು ಮೂಲ ತತ್ವ. ಏನು ಈ ಪಿಂಡದ ಉತ್ಪತ್ತಿಯೊಳಗೆ ಪಂಚಮಹಾಭೂತಗಳದ ಏನೇನು ಅದರ ರೋಲ್ ಅವ್ರ ಪಾತ್ರ ಏನು ಅನ್ನೋದು ಆಕಾಶ. ಆಕಾಶ ತತ್ವ ಏನು ಮಾಡ್ತೈತೆ ಅಂದರೆ ದೇಹದ ಒಳಗಿನ ಎಲ್ಲ ಖಾಲಿ ಪ್ರದೇಶಗಳು, ಸ್ರೋತಸ್ಸುಗಳು ಅಂತ ನಾವು ಖಾಲಿ ಚೀಲ ಐತಿ, ಕರುಳುಗಳದಾವು. ಪ್ರತಿಯೊಂದು ಜೀವಕೋಶದಲ್ಲಿ ಒಂದೊಂದು ಅವಕಾಶ ಇದೆ, ಒಂದು ಸ್ಥಳ ಇದೆ. ಆ ಒಂದು ಎಲ್ಲವನ್ನು ಅಂದ್ರೆ ರಂಧ್ರಗಳು, ನರಮಂಡಲ ಮಾರ್ಗಗಳು, ಆಂತರಿಕ ಎಲ್ಲ ನಾಳಗಳು, ನಾಡಿಗಳು ಏನು ಬರ್ತಾವಲ್ಲ, ಕೊಳವೆ ರೂಪದಲ್ಲಿ ಇರುವಂಥ ನಾಳಗಳೆಲ್ಲವೂ ಅದನ್ನು ವಾಯು ಆಕಾಶ ತತ್ವ ಅದು ಪ್ರತಿನಿಧಿಸುತ್ತೆ. ಇನ್ನು ಜೀವಕೋಶಗಳ ವಿಭಜನೆ, ಅಂಗಾಂಗಗಳ ಪ್ರತ್ಯೇಕ ಒಂದು ಹುಟ್ಟಬೇಕಲ್ಲ, ಮೂಡ್ತಾವಲ್ಲ, ಅದಕ್ಕೆ ವಾಯು ಕಾರಣ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಧಾತುಗಳನ್ನು ವಿಭಜನೆ ಮಾಡಿ ಆ ಒಂದು ವಿಭಜನೆಯ ಕಾರಣದಿಂದಾಗಿ ಅದು ಈ ಒಂದು ವಾಯು ತತ್ವ ಅಲ್ಲಿ ಕೆಲಸ ಮಾಡುತ್ತೆ. ಇನ್ನು ಅಗ್ನಿ ತತ್ವ ಪಿಂಡದ ಚಯಾಪಚಯ ಅಂದರೆ ಜೀವಕ್ರಿಯೆ, ಮೆಟಬಾಲಿಸಮ್, ದೇಹದ ಚಯಾಪಚಯ ಅಥವಾ ಜೀವಕ್ರಿಯೆ ಮತ್ತು ಪಚನ ಕ್ರಿಯೆಗಳನ್ನ ಇದು ಏನು ಮಾಡ್ತೈತಿ ಅಗ್ನಿ ತತ್ವ ನೋಡಿಕೊಳ್ತೈತಿ. ಇನ್ನು ಜಲ ಅಂದರೆ ಜಲ ಪಿಂಡಕ್ಕೆ ತೇವಾಂಶವನ್ನು ಕೊಡುವಂಥದ್ದು, ಮೃದುತ್ವವನ್ನು ಕೊಡುವಂಥದ್ದು ಮತ್ತು ದ್ರವ ಗುಣವನ್ನು ನೀಡುವಂಥ ಕೆಲಸವನ್ನು ಆಪ್ ಮಹಾಭೂತ ಮಾಡುತ್ತೆ. ಕೊನೆಯದಾಗಿ ಭೂಮಿ ತತ್ವ ಏನು ಮಾಡ್ತೈತೆ ಅಂದರೆ ಮಗುವಿಗೆ ಘನತ್ವವನ್ನು ತಂದುಕೊಡ್ತೈತಿ. ಮಾಂಸಖಂಡಗಳು, ಅಸ್ಥಿಗಳು ಗಟ್ಟಿಗೆ ಆಗಬೇಕಲ್ಲ, ಅದಕ್ಕೆ ಅವರಲ್ಲಿ ಘನತ್ವವನ್ನು ಕೊಡ್ತೈತಿ, ತೂಕವನ್ನು ಕೊಡ್ತೈತಿ. ಮೂಳೆ ಮಾಂಸಗಳ ಬಲವು ಎಲ್ಲದಕ್ಕೂ ಬಲವನ್ನು ಕೊಡ್ತೈತಿ. ಇದಕ್ಕೆ ವೈಜ್ಞಾನಿಕವಾಗಿ ನಾವು ಎಂಬ್ರಿಯಾಲಜಿ ಅಂತ ಹೇಳ್ತೇವೆ. ಇನ್ನು ಗರ್ಭಾವಸ್ಥೆಯಲ್ಲಿ ನಮ್ಮ ವಚನ ಶಾಸ್ತ್ರದ ಪ್ರಕಾರ ಮತ್ತು ಆಯುರ್ವೇದ ಶಾಸ್ತ್ರದ ಪ್ರಕಾರ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ವಿಷಯವನ್ನು ಹೇಳಿದ್ವಿ. ಆ ಪುರುಷನ ಶುಕ್ರಾಣು ವೀರ್ಯಾಣು ಮತ್ತು ಸ್ತ್ರೀಯ ಅಂಡಾಣು ಸಂಯೋಗ ಆದಾಗ ಆ ಗರ್ಭ ಉತ್ಪತ್ತಿಯ ಕ್ರಿಯೆ ಪ್ರಾರಂಭ ಆಗುತ್ತೆ. ಆಮೇಲೆ ಆರಂಭಿಕ ಹಂತದಲ್ಲಿ ಅದೇನು ಇರ್ತೈತಿ, ಕಲಲ ರೂಪದಲ್ಲಿ ಇರ್ತೈತಿ. ಅಂದರೆ ಜೆಲ್ಲಿ ಅಂತ ನೋಡ್ರಿ, ಗ್ರೀಸು ಆ ರೀತಿ ಮೃದುವಾಗಿ ಜಿಗಟಾಗಿ ಕಲಲ ರೂಪದಲ್ಲಿ ಇರುತ್ತೆ. ಇದು 1ನೇ ತಿಂಗಳಲ್ಲಿ. 2 ಮತ್ತು 3ನೇ ತಿಂಗಳಲ್ಲಿ ಅದು ಅದೇ ಮೆದುವಾಗಿರೋದು ಸ್ವಲ್ಪ ಘನವಾಗಿ ಅದಕ್ಕೆ ತೂಕ ಬರುತ್ತೆ, ಅದಕ್ಕೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. 3ನೇ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಕೈ, ಕಾಲು, ತಲೆ ಮತ್ತು 5 ಪ್ರಮುಖ ಅಂಗಗಳ ಮೊಳಕೆಗಳು ಕಾಣಿಸ್ಕೊಳ್ತಾವೆ. 2 ಕಾಲು, 2 ಕೈ, ತಲೆ, ಈ 5 ಮೊಳಕೆ ಹೊಡಿತಾವೆ ಆ ಪಿಂಡದಲ್ಲಿ. ಅದು 3ನೇ ತಿಂಗಳಲ್ಲಿ. 4ನೇ ತಿಂಗಳಲ್ಲಿ ಹೃದಯ ಕಾರ್ಯನಿರ್ವಹಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ತಾಯಿಗೆ ಏನು ಕರೀತಾರೆ ಅಂದ್ರೆ ದೌ ಹೃದಯಿನಿ, ಅಂದರೆ ಪಿಂಡದಲ್ಲಿರುವಂಥ ಒಂದು ಹೃದಯ, ತಾಯಿಯಲ್ಲಿ ಹೃದಯ, 2 ಹೃದಯ ಆಗ್ತವೆ. ಅದಕ್ಕೆ 2 ಹೃದಯ ಅದು ಇರೋದಕ್ಕೆ ದೌ ಹೃದಯಿನಿ ಅಂತ ತಾಯಿ ಕರೀತಾರೆ. ಇನ್ನು 5ನೇ ಮತ್ತು 6ನೇ ತಿಂಗಳಲ್ಲಿ ಮನಸ್ಸು ಬುದ್ಧಿಯ ವಿಕಾಸ ಆಗುತ್ತೆ. ಚರ್ಮ, ಕೂದಲು, ನರಗಳು ಮತ್ತು ಮಾಂಸಖಂಡಗಳು ಬಲಗೊಳ್ತಾ ಹೋಗ್ತೈತಿ. ಇನ್ನು 7ನೇ ತಿಂಗಳಲ್ಲಿ
ಸಂಪೂರ್ಣವಾಗಿ ಎಲ್ಲ ಅಂಗಾಂಗಗಳು ವಿಕಾಸಗೊಳ್ತಾವು. ಗರ್ಭಾಶಯದೊಳಗೆ ಅದು ತನ್ನ ಚಲನವಲನೆಯನ್ನು ಪ್ರಾರಂಭ ಮಾಡ್ತೈತಿ. ಇನ್ನು ಪೂರ್ತಿ 8 ಮತ್ತು 9 ತಿಂಗಳಲ್ಲಿ ಆಗ ಭಾಳ ಇಂಪಾರ್ಟೆಂಟು. ಅಲ್ಲಿ ಏನಾಗುತ್ತೆ ಅಂದರೆ ಓಜಸ್ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಓಜಸ್ ಅಂದರೆ ತೇಜಸ್ಸು. ಆ ವಿಶ್ವ ತೇಜಸ್ಸು ಅಥವಾ ವಿಶ್ವ ಚೈತನ್ಯ ಇಲ್ಲೇ ಜೀವ ಚೈತನ್ಯ ಆಗಿ ಅಲ್ಲಿ ಒಳ್ಳೆ ಕ್ರಿಯಾಶೀಲವಾಗ್ತೈತಿ ಅನ್ನುವಂಥದ್ದು. ಇನ್ನು 9ನೇ ತಿಂಗಳ 10ನೇ ತಿಂಗಳಿಗೆ ಏನಾಗುತ್ತೆ, ಮಗು ಹೊರ ಪ್ರಪಂಚಕ್ಕೆ ಗರ್ಭದಿಂದ ಹೊರಗೆ ಬರುತ್ತೆ. ತಾಯಿಯ ಗರ್ಭಾಶಯದಿಂದ ಮಗು ಹೊರ ಜಗತ್ತಿಗೆ ಬರುತ್ತೆ. ಇದನ್ನೆಲ್ಲನೂ ಏನಾಗುತ್ತೆ ಅಂದರೆ ತ್ರಿದೋಷಗಳು, 3 ದೋಷಗಳು, ಸಪ್ತಧಾತುಗಳು, 3 ಮಲಗಳಿಂದ ಅನೇಕ ಇಂಥ ಎಲ್ಲ ಬ್ರಹ್ಮಾಂಡದ ನಿರ್ಮಾಣದಲ್ಲಿ ಹೇಳಿರುವಂಥದ್ದು. ಈಗಾಗಲೇ ನಾನು ಹೇಳಿದಂಥ ಏನು ಸೃಷ್ಟಿ ಅದರ ಪಿಂಡಾಂಡದ ಉತ್ಪತ್ತಿ ಏನು ತತ್ವಗಳ ಅವೆಲ್ಲ ತತ್ವಗಳಿಂದಾಗಿ ಈ ಒಂದು ಗರ್ಭ ಪ್ರತಿ 9 ತಿಂಗಳ ಒಂದು ಕ್ರಿಯೆಯನ್ನು ನೀವು ಈಗ ನೋಡಿದ್ರಿ. ಇನ್ನು ಕೊನೆಯದಾಗಿ ಪಂಚೀಕರಣದಲ್ಲಿ ಅನೇಕ ಧರ್ಮಗಳು, ಅನೇಕ ತತ್ವಜ್ಞಾನಗಳಲ್ಲಿ ಸುಮಾರು 6ರಿಂದ 7 ಪಂಚೀಕರಣವನ್ನು ವಿಧಾನಗಳನ್ನು ಕೊಡ್ತಾರೆ. ಆದರೆ ಪಂಚೀಕರಣವನ್ನು ನಾವು ಸಾಮಾನ್ಯವಾಗಿ ಯಾವುದು ಅನುಸರಿಸುತ್ತಲ್ಲ ಅದನ್ನು ಅಷ್ಟೇ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಪಂಚೀಕರಣದಲ್ಲಿ ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಭೂಮಿ ಈ ಅಂಶಗಳು ಅದರಲ್ಲಿ ಪಾಲ್ಗೊಳ್ತಾವೆ. ದೃಷ್ಟಾಂತಗಳು ಕೊಡೋದು ಗಂಟೆ, ಶಬ್ದ, ಹಕ್ಕಿಯ ಚಿಲಿಪಿಲಿ, ಸಂಗೀತ, ಮಾತಿನ ಧ್ವನಿ, ಗುಡುಗು ಇವೆಲ್ಲ ಅದಕ್ಕೆ ಉದಾಹರಣೆಗಳು. ಸ್ಪರ್ಶ ತನ್ಮಾತ್ರೆಗೆ ಗಾಳಿಯ ತಂಪು, ಬೆಂಕಿ, ಬಿಸಿ, ರೇಷ್ಮೆ, ಮೃದುತ್ವ, ಕಲ್ಲಿನಗಳು, ಸಣ್ಣ ನೀರಿನ ತೇವಾಯುಜ್ಞಾನ, ಈ ಗುಣಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೂಪ ತನ್ಮಾತ್ರದಲ್ಲಿ ಕೆಂಪು, ಗುಲಾಬಿ ಬಣ್ಣಗಳ ಒಂದು ಐಡೆಂಟಿಫಿಕೇಶನ್, ಗುರುತಿಸುವಿಕೆ ಪ್ರಾರಂಭ ಆಗುತ್ತೆ. ಆಮೇಲೆ ರಸ ತನ್ಮಾತ್ರೆಯಲ್ಲಿ ರುಚಿಯನ್ನು, ಇಡೀ ಪ್ರಪಂಚದಲ್ಲಿ ಎಲ್ಲ ಚರಾಚರ ವಸ್ತುಗಳೆಲ್ಲವಕ್ಕೂ 6 ರುಚಿಗಳು ಬರ್ತಾವೆ. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ 6 ರುಚಿಗಳು ಬರುತ್ತೆ. ಆ 6 ರುಚಿ ಬಿಟ್ಟು ಯಾವುದೂ ಇಲ್ಲ. ಈ ಇಡೀ ಸೃಷ್ಟಿ ಆ 6 ರುಚಿಯಲ್ಲಿರುತ್ತೆ. ಈ ರಸ ತನ್ಮಾತ್ರೆ 6 ರುಚಿಗಳ ಒಂದು ಜ್ಞಾನವನ್ನು ಕೊಡುತ್ತೆ. ಆಮೇಲೆ ಗಂಧ ತನ್ಮಾತ್ರೆ ಈ ಪರಿಮಳಗಳು ಎಲ್ಲ ಬಂತು, ವಾಸನೆಗಳು, ಈ ಪ್ರಪಂಚದಲ್ಲಿ ಬಂದ ಎಲ್ಲ ಪದಾರ್ಥಗಳ ವಾಸನೆಗಳನ್ನು ಅದನ್ನು ಗ್ರಹಿಸಲಿಕ್ಕೆ ಅದು ತನ್ಮಾತ್ರೆಗಳು ಸಹಾಯ ಮಾಡುತ್ತೆ. ಇನ್ನು ಪೂರ್ಣ ಪ್ರಮಾಣದಲ್ಲಿ ಆಗುವಂಥ ಪಂಚೀಕರಣ ಇದನ್ನೇ ನಾವು ಅನುಸರಿಸುವುದು. ಸಾಮಾನ್ಯವಾಗಿ ಜಗತ್ತಿನಾದ್ಯಂತ ಇದು ಪ್ರಚಲಿತದಲ್ಲಿದೆ. ಈಗಾಗಲೇ ಇದನ್ನು ತಾಯಿ ಬೆಳಗ್ಗೆ ಅದನ್ನು ಹೇಳಿಬಿಟ್ಟಿದ್ದಾರೆ ಹ್ಯಾಂಗ ಪಂಚೀಕರಣ ಅನ್ನುವಂಥದ್ದು. ಅದನ್ನೇ ಈ ಚಿತ್ರದಲ್ಲಿ ನೋಡ್ಬೋದು. ಇಲ್ಲಿ ಅಮ್ಮ ಹೇಳಿದ್ರು ಪಂಚಮಹಾಭೂತಗಳನ್ನು ಈ ಚಿತ್ರ ಒಂದನೇ ಪೃಥ್ವಿ ಮಹಾಭೂತ. ತಾಯಿಯವರು ಹೇಳಿದಂಗೆ ಅರ್ಧ ಭಾಗ ಪೃಥ್ವಿ ಮಹಾಭೂತ. ಉಳಿದ 4 ಅಂದ್ರೆ 12.5% 4 ಇವು ಸೇರಿ 50%, ಇದು 50% ಸೇರಿ ಪೂರ್ತಿಯಾಗಿದೆ. ಅದೇ ರೀತಿ ಜಲತತ್ವ ಅರ್ಧ ಜಲತತ್ವ, ಉಳಿದ 4 ಮಹಾಭೂತಗಳು 12.5% ಕೂಡಿರ್ತಾವೆ. ಅದೇ ರೀತಿ ಅಗ್ನಿ ತತ್ವ ಮತ್ತು ವಾಯುತತ್ವ, ಆಕಾಶ ತತ್ವ ಇದೆ. ನಮ್ಮವರು ಇದನ್ನು ನಾನು ಚಿತ್ರದಲ್ಲಿ ನಾನು ಕೊಟ್ಟಿರ್ತೇನೆ. ಇದನ್ನು ಈಗಾಗಲೇ ಅವರು ವಿವರಣೆ ಮಾಡಿದರೆ ನಾನು ಹೇಳಿಬಿಟ್ಟಿದ್ದೇನೆ. ಈಗ ಇನ್ನು ಇದು ಒಂದು ಬಹಳ ಮಹತ್ವದ ಪಂಚೀಕರಣ. ಇದು ಪಂಚೀಕರಣಗೊಂಡಂತಹ ಪೃಥ್ವಿ ಮಹಾಭೂತ ಪ್ರಧಾನವಾದಂತಹದ್ದು
ಏನೇನು ಯಾವ್ಯಾವ ಇರ್ತಾವೆ, ಮೂಳೆ, ಮಾಂಸ, ಚರ್ಮ, ನರಗಳು, ರೋಮಗಳು ಅಂದರೆ ಕೂದಲು. ಆಮೇಲೆ ಜಲತತ್ವದ 5 ಕಾರ್ಯಗಳು: ಲಾಲಾರಸ, ರಕ್ತ, ಮಜ್ಜೆ, ಮೂತ್ರ ಮತ್ತು ಶುಕ್ರ ಅಥವಾ ರೇತಸ್ಸು ಕಾರ್ಯಗಳು ನಡೀತಾವೆ. ಅಗ್ನಿ 5 ಕಾರ್ಯಗಳು: ಹಸಿವು, ಬಾಯಾರಿಕೆ, ನಿದ್ರೆ, ಆಲಸ್ಯ ಮತ್ತು ಮೈಕಾಂತಿ ಅಂದರೆ ತಾಪಮಾನ, ದೇಹದ ತಾಪಮಾನವನ್ನು. ಇನ್ನು ವಾಯು ಚಲನೆ, ಓಡೋದು, ಕುಳಿತುಕೊಳ್ಳೋದು, ಮುದುಡೋದು, ಚಾಚೋದು, ಎಲ್ಲ ಹಿಗ್ಗುವುದು, ಕುಗ್ಗುವುದು ಎಲ್ಲ ಕ್ರಿಯೆಗಳು ನಡೆಯುವಂಥದ್ದು. ಇನ್ನು ಆಕಾಶ ತತ್ವ ಕಾಮ, ಕ್ರೋಧ, ಲೋಭ, ಮೋದ, ಮದ, ಮತ್ಸರ ಇಂಥ ಆಂತರಿಕ ಒಂದು ಶೂನ್ಯ ಸ್ಥಳಗಳು ಕರೀತೀವಿ. ಅದಕ್ಕೆ ಈ ಒಂದು ಕಾರ್ಯಗಳನ್ನು ಈ ಮಹಾಭೂತಗಳು ನಿರ್ವಹಿಸ್ತಾವು. ಅದನ್ನೇ ಪಾರ್ಥಿವ ಪೃಥ್ವಿ ಮಹಾಭೂತದ ಗುಣಗಳೇನಪ್ಪ ಅಂದ್ರೆ ಉಪಚಯ ಅಂದರೆ ಅದಕ್ಕೆ ಒಂದು ಜೀವಕ್ರಿಯೆಯನ್ನು ಕೊಡುವಂಥದ್ದು ಮತ್ತು ಘನವಾಗಿರುವಂಥದ್ದು ಮತ್ತು ಸಂಘಾತ ಅಂದರೆ ಕಾಠಿಣ್ಯವನ್ನು ಕೊಡುವಂಥದ್ದು, ಸ್ಥೈರ್ಯವನ್ನು ಕೊಡುವಂಥದ್ದು ಪೃಥ್ವಿ ಮಹಾಭೂತ. ಆತ್ಮ ಮಹಾಭೂತ ಉಪಕ್ರಿಯದ ಆರ್ದ್ರತೆಯನ್ನು ಕೊಡುವ, ಖುಷಿಯಾಗಿರುವಂಥದ್ದು, ಸ್ನೇಹ ಭಾವ, ಜೋಡಣೆ ಮಾಡುವಂಥದ್ದು, ಬಂಧನ ಮಾಡುವಂಥದ್ದು ಮತ್ತು ಮಾರ್ಗವ ಪ್ರಹ್ಲಾದ ತೃಪ್ತಿಯನ್ನು, ಸಮಾಧಾನವನ್ನು ಕೊಡುವಂಥದ್ದು. ಇನ್ನು ಅಗ್ನಿ ಮಹಾಭೂತ ದಾಹ, ಪಾಕ ಅಂದರೆ ಪಚನ ಕ್ರಿಯೆಗಳು. ಎಲ್ಲ ದೇಹದಲ್ಲಿ ಕೇವಲ ಕರುಳಲ್ಲಿ ಮಾತ್ರ ಪಚನ ಕ್ರಿಯೆ ನೀಡುವುದಿಲ್ಲ, ಎಲ್ಲ ಸಪ್ತಧಾತುಗಳಲ್ಲಿ ಅಲ್ಲಿನೂ ಕೂಡ 7 ಅಗ್ನಿಗಳಿರ್ತಾವೆ. ಆ ಊರು ಕೂಡ ಆ ಒಂದು ಧಾತುಗಳ ಒಂದು ಮಟ್ಟದಲ್ಲಿ ಪಚನ ಕ್ರಿಯೆಗಳನ್ನು ಮಾಡ್ತಾವೆ. ಆಮೇಲೆ ವಾಯು ರೂಕ್ಷತ, ಲಘು, ವಿಷದ, ಗ್ಲಾನಿ, ವಿಜರ ಅಂದರೆ ಹಗುರತ್ವವನ್ನು ಕೊಡುವಂಥದ್ದು ಮತ್ತು ರೂಕ್ಷತೆ ಅಂದರೆ ಒಣಗಿಸುವಂಥ ಕಾರ್ಯವನ್ನು ಅದು ವಾಯು ಮಾಡುತ್ತೆ. ಇನ್ನು ಆಕಾಶ ಮೃದುತ್ವವನ್ನು ಮತ್ತು ಒಳಿವೆ ಅಂದರೆ ಎಲ್ಲ ಅವಕಾಶಗಳೇನೇನು ನಾವು ದೇಹದಲ್ಲಿ ಅದನ್ನೆಲ್ಲ ನಿರ್ಮಾಣ ಮಾಡೋದು ಮತ್ತು ಅದಕ್ಕೆ ಲಘುವಾದಂಥ ಹಗುರತೆಯನ್ನು ತಂದುಕೊಡುವಂಥದ್ದು ಆಕಾಶ ಮಹಾಭೂತ. ಇಷ್ಟು ಹೇಳಿ ಇನ್ನು ಭಾಳ ಮುಖ್ಯ 3ನೇದು ಪಂಚೀಕರಣದ ಮಹತ್ವವನ್ನು ಚಕ್ರಗಳ ಧ್ಯಾನದಲ್ಲಿ ಬಳಕೆ ಮಾಡ್ತಾರೆ. ಈ ಒಂದು ವಚನ ಇದು ಚಕ್ಕಣ್ಣವರ ವಚನ ಇದೆ. ಅಂದರೆ ದಶಚಕ್ರಗಳದಾವು, ಅದನ್ನು ನಾವು ನೇರವಾಗಿ ಚಾಟಿಗೆ ಬಂದ್ಬಿಡ್ತೇನೆ. ಈ ಆಧಾರ ಚಕ್ರದಲ್ಲಿ ನಾವು ಕ್ರಮಬದ್ಧವಾಗಿ ನಾವು ಅಕ್ಷರವನ್ನು ಉಚ್ಚಾರಣೆ ಮಾಡೋದ್ರ ಮೂಲಕ ಅದನ್ನು ಚಕ್ರ ಧ್ಯಾನವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಸ್ಥಿರತೆ ಉಂಟಾಗುತ್ತೆ, ಧೈರ್ಯ ಬರುತ್ತೆ, ಆರೋಗ್ಯವಂತರಾಗಿರ್ತೇವೆ, ಆತ್ಮವಿಶ್ವಾಸ ಮೂಡುತ್ತೆ, ಭಯದ ನಿವಾರಣೆ ಆಗುತ್ತೆ. ಯಾವುದೋ ಆದರ್ಶ. ಇದು ಸ್ವಾಧಿಷ್ಠಾನ ಚಕ್ರದ ನಾವು ಧ್ಯಾನ ಮಾಡೋದ್ರಿಂದ ಭಾವನಾತ್ಮಕ ಸಮತೋಲನ ಬರುತ್ತೆ, ಸೃಜನಶೀಲತೆ ಬರುತ್ತೆ, ಸಂಬಂಧಗಳಲ್ಲಿ ಸಾಮರಸ್ಯದಲ್ಲಿ ಆನಂದ ಭಾವ ಮೂಡುತ್ತೆ. ಮಣಿಪೂರಕ ಚಕ್ರದ ಒಂದು ಧ್ಯಾನದಲ್ಲಿ ಇಚ್ಛಾಶಕ್ತಿ, ಆತ್ಮಬಲ, ಜೀರ್ಣಶಕ್ತಿ, ನಾಯಕತ್ವ ಮತ್ತು ಕಾರ್ಯ ಸಾಧನೆ ಮಾಡುವಂತಹ ಒಂದು ಸಾಮರ್ಥ್ಯ ಬರುತ್ತೆ. ಅನಾಹತ ಚಕ್ರದ ಸಾಧನೆಯಲ್ಲಿ ಪ್ರೀತಿ, ಕರುಣೆ, ಕ್ಷಮೆ, ಸಹಾನುಭೂತಿ, ಮನಸ್ಸಿನ ವಿಶಾಲತೆಯನ್ನು ಅದು ತಂದುಕೊಡುತ್ತೆ. ವಿಶುದ್ಧಿ ಚಕ್ರದ ಧ್ಯಾನದಲ್ಲಿ ಸತ್ಯವಚನ, ಸ್ಪಷ್ಟ ಸಂವಹನ, ಅಭಿವ್ಯಕ್ತಿ ಸಾಮರ್ಥ್ಯ, ಸೃಜನಾತ್ಮಕ ಮಾತುಗಾರಿಕೆ ಇವೆಲ್ಲವೂ ವಿಶುದ್ಧಿ ಚಕ್ರದ ಧ್ಯಾನದಿಂದ ನಮಗೆ ಲಾಭ ಆಗುತ್ತೆ. ಇನ್ನು ಆಜ್ಞಾಚಕ್ರದಲ್ಲಿ ಏಕಾಗ್ರತೆ, ವಿವೇಕ, ಅಂತಃಪ್ರಜ್ಞೆ, ದೂರದೃಷ್ಟಿ, ನಿರ್ಧಾರ ಮಾಡುವಂಥ ಸಾಮರ್ಥ್ಯ, ಡಿಸಿಷನ್ ಮೇಕರ್ ಆಗ್ತಾರೆ. ಇನ್ನು ಸಹಸ್ರಾರದಲ್ಲಿ ಆತ್ಮಜ್ಞಾನ, ಪರಮಾನಂದ, ಏಕತ್ವದ ಅನುಭವ ಅಂದರೆ ಪರಮಾತ್ಮ ಮತ್ತು ಜೀವಾತ್ಮ ಒಂದು ಏಕೀಕರಣ ಭಾವ ಮೂಡುತ್ತೆ. ಆಮೇಲೆ ಶಿವಾನುಭವ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಶಿಖಾಚಕ್ರದಲ್ಲಿ ದಿವ್ಯ ಚೈತನ್ಯದ ಅನುಭವ ಆಗುತ್ತೆ. ಇವು ಮುಂದಿನ ಎಲ್ಲ ಬಹಳ ಆಧ್ಯಾತ್ಮಿಕವಾಗಿ ಇದರ ಸಾಧನೆಯಿಂದನೇ ಕಳ್ಕೋಬೇಕು. ಮೊದಲಿಂದ ಚಕ್ರಗಳನ್ನು ನಾವು ನೇರವಾಗಿ ಕಳ್ಕೋಬೋದಾದರೆ ಈ ಸಹಸ್ರಾರ ಚಕ್ರದ ಅಣುಚಕ್ರವರೆಗೆ ಏನೈತಲ್ಲ ಇದನ್ನು ಅನುಭವಿಸಿ ತಿಳ್ಕೋಬೇಕು. ಅದು ಶಿಖಾಚಕ್ರದಲ್ಲಿ ದಿವ್ಯ ಚೈತನ್ಯದ ಅನುಭವ, ಉನ್ನತ ಆಧ್ಯಾತ್ಮಿಕ ಅರಿವು ಮತ್ತು ಜ್ಞಾನ ಪ್ರಕಾಶ ಮೂಡುತ್ತೆ. ಪಶ್ಚಿಮ ಚಕ್ರ ಧ್ಯಾನ ಮಾಡೋದ್ರಿಂದ ಅಂತರಂಗದಲ್ಲಿ ಶಾಂತಿ, ಚಿತ್ತದ ವಿಸ್ತಾರ ಅಂದರೆ ಸಮಚಿತ್ತ, ಸಾಕ್ಷಿಭಾವ ಮತ್ತು ಗಾಢವಾದಂಥ ಜ್ಞಾನ ಸ್ಥಿತಿಗೆ ನಾವು ಹೋಗ್ತೀವಿ. ಈ ಸ್ಥಿತಿಗೆ ಹೋದಾಗ ಜ್ಞಾನಚಕ್ಷು ಅಥವಾ 3ನೇ ಕಣ್ಣು ಥರ್ಡ್ ಐ ಓಪನ್ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಬಹಳ ಇದನ್ನು ನಾವು ಗಮನಿಸಬೇಕು. ಕೊನೆಯದಾಗಿ ಅಣುಚಕ್ರ ಬಹಳ ಮುಖ್ಯ. ಇಲ್ಲಿ ಏನೋ ಉಚ್ಚಾರ ಮಾಡೋದು ಅಗತ್ಯದ. ಮಾತಾಜಿಯವರು ಹೇಳ್ದಂಗೆ ಅನಾಹತ ನಾದದಲ್ಲಿ ಇರ್ತೀವಿ, ಮೌನ, ಸಂಪೂರ್ಣ ಮೌನ ಆಗಿ ಆ ಒಂದು ಅಣುಚಕ್ರದಲ್ಲಿ ಬಂದಾಗ ನಾವು ಧ್ಯಾನ ಏನಂದ್ರೆ ಯಾವುದೇ ಅಕ್ಷರಗಳ ಪಠಣ ಮಾಡೋಂಗಿಲ್ಲ,
ಧ್ಯಾನ ಮಾಡೋಂಗಿಲ್ಲ, ಕೇವಲ ಮೌನ ಧ್ಯಾನ ಇರುತ್ತೆ, ಅನಾಹತ ನಾದ ಇರುತ್ತೆ. ನೀವು ದೀರ್ಘಕಾಲೀನವಾದಂತಹ ಆ ಧ್ಯಾನದಲ್ಲಿ ತೊಡಗಿದ್ರೆ ತನ್ನಷ್ಟಕ್ಕೆ ತಾನೇ ಆ ಓಂಕಾರ ಓಂಕಾರ ಒಳಗೆ ತಾನೇ ಉಯ್ಗುಡುತ್ತೆ. ಇದನ್ನು ಅನುಭವಿಸ್ಬೇಕು. ಕಾಡಿನ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ಳಿ, ನಿಮ್ಗೆ ಅದರ ಅನುಭವ ಆಗುತ್ತೆ. ಗವಿಯಲ್ಲಿ ಹೋಗಿ ಕೂತ್ಕೊಂಡು ಅನುಭವಿಸ್ಬೇಕು, ನೀವು ಪ್ರಶಾಂತವಾದ, ಅವಾಗ ನಿಮ್ಗೆ ಅನಾಹತ ನಾವು ಒಳಗಡೆ. ನಾವೆಲ್ಲರೂ ಏನು ಅಂದ್ಕೊಂಡಿದ್ರೆ ಓಂ ಅಂದ್ರೆ ಬಹಿರಂಗದ ಒಂದು ಮಂತ್ರ ಅಲ್ಲ, ಅದು ಅಂತರಂಗದ ಅನಾಹತ ಮಂತ್ರ. ಆ ಒಂದು ಅನುಭವವನ್ನು ಪಡ್ಕೋಬೇಕಾದ್ರೆ ನಾವು ಈ ಸಾಧನೆಯನ್ನು ಮಾಡಬೇಕು, ಅಭ್ಯಾಸ ಮಾಡಬೇಕು. ಅದು ಎಲ್ಲವೂ ಈ ಎಲ್ಲ ತತ್ವ ಇರೋದು ಇದರಲ್ಲಿ ಶಿವಯೋಗದಲ್ಲಿ ಇದೆ. ಈ ಶಿವಯೋಗ ಒಂದು ವೇಳೆ ನಾವು ಜನರಿಗೆ ಮನವರಿಕೆ ಮಾಡಿಕೊಟ್ರೆ ಜಗತ್ತಿನಲ್ಲಿರೋ ಎಲ್ಲ ಧರ್ಮೀಯರು, ಎಲ್ಲ ಕುಲ ಜಾತಿಯರು ಎಲ್ಲರೂ ಲಿಂಗವನ್ನು ಧಾರಣೆ ಮಾಡ್ತಾರೆ, ಲಿಂಗಾಯತ ತತ್ವಕ್ಕೆ ಬಂದಿರ್ತಾರೆ ಅನ್ನುವಂಥ ಒಂದು ಅದ್ಭುತವಾದಂಥ ತತ್ವವನ್ನು ಈ ನಮ್ಮ ಬಸವ ತತ್ವ ಹೇಳ್ಕೊಡುತ್ತೆ. ಆಮೇಲೆ ಇನ್ನು ಕೊನೆಯದಾಗಿ ಇವೆಲ್ಲ ಮುಂದೆ ನಾನು ಸಂಕ್ಷಿಪ್ತವಾಗಿ ಕೊಡ್ಲಿಕ್ಕೆ ಹೇಳಿದ್ದಾರೆ ನನಗೆ ಅವು, ಯಾಕಂದರೆ ಇವತ್ತು ನಾಳೆ ಆ ವಿಷಯಗಳು ತನುತ್ರಯಗಳು, ಸ್ಥೂಲತನು, ಸೂಕ್ಷ್ಮತನು, ಕಾರಣತನು, 3 ತನುತ್ರಯಗಳು. ಆಮೇಲೆ ಅಷ್ಟತನುಗಳು ಹೇಳಿದ್ದಾರೆ. ಸ್ಥೂಲತನು, ಸೂಕ್ಷ್ಮತನು, ಕಾರಣತನು, ನಿರ್ಮಲತನು, ಚಿನ್ಮಯತನು, ಆನಂದತನು, ಚಿದ್ರೂಪತನು, ಶುದ್ಧತನು ಮತ್ತು ಪಂಚಕೋಶಗಳು: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇನ್ನು ಅಂಗ ಚತುಷ್ಟಯಗಳು: ಅಂಗ, ಪ್ರತ್ಯಂಗ, ಸಾಂಗಾಂಗ, ಉಪಾಂಗ. ಆಮೇಲೆ ದಶನಾಡಿಗಳು: ಇಡ, ಪಿಂಗಳ, ಸುಷುಮ್ನ, ಗಾಂಧಾರಿ, ಹಸ್ತಿಜೀವ, ಪೂಷ, ಪೈಶಿಣಿ, ಲಕುವ, ಆಲಂಬು, ಶಂಖಿನಿ. ಇವೆಲ್ಲ ದಶನಾಡಿಗಳು. ಈ ಒಂದು ಯಾಕೆ ನಾನು ವಿವರಣೆ ಮಾಡಕ್ಕೆ ಹೋಗ್ತಾ ಇಲ್ಲ ಅಂದರೆ ಮುಂದಿನ ವಿಷಯದಲ್ಲಿ ಇದೆ. ಈಗಾಗಲೇ ನಮ್ಗೆ ಅರ್ಮಾವಿಸರು ಮತ್ತು ಸಂಘವಿಸರು ಚರ್ಚೆ ಮಾಡಿದಾಗ ಇದನ್ನು ಸುಮ್ಮನೆ ಅದೊಂದು ಛಾಯೆಯನ್ನು ಕೊಡ್ರಿ ನೀವು ಅಷ್ಟೇ. ಮುಂದಿನ ಅನುಭವಿಗಳಿಗೆ ಅದು ಒಂದು ಪೀಠಿಕೆ ಆದಂತೆ ರೀತಿಯಲ್ಲಿ ಕೊಡ್ರಿ ಅಂತ ಹೇಳಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಪಿಂಡಾಂಡದಲ್ಲಿ ಏನು ಸಂಘಟನೆ ಏನಿದೆ ಅಂತಂದರೆ ಜೀವಕೋಶಗಳಿದೆ. 37 ಟ್ರಿಲಿಯನ್ ಜೀವಕೋಶಗಳು ನಮ್ಮ ದೇಹದಲ್ಲಿದೆ. ರಕ್ತನಾಳ ಎಷ್ಟು ಉದ್ದ ಇದೆ ಅಂದರೆ ಈ ಭೂಮಿಯನ್ನು 2.5 ಸಾರಿ ಸುತ್ತಿ ಬಂದ್ರೆ ಎಷ್ಟು ಉದ್ದ ಇದೆಯೋ ಅಷ್ಟು ರಕ್ತನಾಳಗಳು, ಅಷ್ಟು ಉದ್ದವನ್ನು ನಮ್ಮ ದೇಹದಲ್ಲಿದೆ. ಇದನ್ನು ಎತ್ತುಕೊಂಡು ತನ್ನ ತಾನು ಅರಿದಂದ್ರೆ ಇದು ತನ್ನ ತಾನು ಅರಿಯೋದಂತಂದ್ರೆ ಹೆಂಗಂತಂದ್ರೆ ಧ್ಯಾನ ಕೂತ್ಕೊಂಡ್ರೆ ನಾವು ಕೂತ್ರ ನಮ್ಮ ರಕ್ತ ಪರಿಚಲನೆ ಅನುಭವ ಆಗಬೇಕು. ನಮ್ಗೆ ನಿಜವಾದ ಶಿವಯೋಗಿ ಹಂತಕ್ಕೆ ಹೋದವರು ಶಿವಾನುಭವಿಗಳದಾರ ಅಂತಂದ್ರೆ ಅವರಿಗೆ ರಕ್ತ ಪರಿಚಲನೆಯ ಅನುಭವ ಆಗ್ತಾ ಇರ್ತೈತಿ. ಮತ್ತೆ ನಾಡಿಗಳಲ್ಲಿ ಶಕ್ತಿ ಸಂಚಾರ ಆಗ್ತಾ ಇರುವಂಥ, ಪ್ರಾಣ ಸಂಚಾರ ಆಗ್ತಾ ಇರುವಂಥ ಅನುಭವ ಆಗ್ತಾ ಇರುತ್ತೆ. ಅದನ್ನು ಅನುಭವಿಸಿಬಿಟ್ರೆ ನಿಜವಾದ ಶಿವಯೋಗಿಗಳಾಗ್ತೇವೆ, ನಾವು ನಿಜೈಕಿಗಳಾಗ್ತೇವೆ ಅನ್ನುವಂಥದ್ದು. ಅಂಗಗಳು ಮತ್ತು ಅಂಗಗಳ ವ್ಯವಸ್ಥೆಗಳು ಜೀವಿಗಳ ದೇಹ ಒಟ್ಟಾರೆಯಲ್ಲಿ ಅವು ಬಹಳ ಬರ್ತಾವು ಅನ್ನುವಂಥ ಮಾತನ್ನು ಹೇಳ್ತೆ. ಕೊನೆಯದಾಗಿ ನಾವು ಶಿವಯೋಗ ಸಾಧನೆಗೆ ಇವನ್ನೆಲ್ಲವುಗಳನ್ನ ಹೇಳುವಾಗಲೂ ನಾನು ಶಿವಯೋಗದಲ್ಲಿ ಸಾಧನೆಯಲ್ಲಿ ಭಾಗವಹಿಸುವಂಥ ನಮ್ಮ ದೇಹದ ಅಂಗಾಂಗಗಳೇ ಯಾವುವು, ಅದಕ್ಕೆ ನಾನು ಕಾನ್ಸಂಟ್ರೇಷನ್ ಮಾಡಿದ್ದೆ. ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿಬಿಟ್ಟೇನೆ. ಮೂಲ ಜೀವಕೋಶ, ಇಡೀ 37 ಟ್ರಿಲಿಯನ್ ಜೀವಕೋಶ ಅಂತ ಹೇಳಿದ್ನಲ್ಲ, ಆ ಜೀವಕೋಶ ಏನು ಮಾಡುತ್ತೆ ಅಂದರೆ ಅದರಲ್ಲಿ ನ್ಯೂಕ್ಲಿಯಸ್ ಅಂತದೆ, ಕೇಂದ್ರಕ ಅಂತ, ಅದು ಚೈತನ್ಯದ ಕೇಂದ್ರ ಅಥವಾ ಲಿಂಗ ಸ್ಮರಣೆ ಅಂತ ಹೇಳ್ತೇವೆ. DNA ಜೀವಧರ್ಮದ ಬೀಜ. ಮೈಟೋಕಾಂಡ್ರಿಯ ಕಾಯಕ ಶಕ್ತಿ. ಜೀವಕೋಶ ಪೊರೆ ಇಂದ್ರಿಯ ನಿಗ್ರಹ. ಲೈಮೋಸೋಮ್ ಮಲತ್ರಯ ನಿವಾರಣೆ, ಅಜ್ಞಾನ, ಅಹಂಕಾರ, ಆಸಕ್ತಿ. ಸೈಟೋಪ್ಲಾಸಮ್ ಜೀವ ಜಗತ್ತಿನ ಅನುಭವ ಕ್ಷೇತ್ರ ಅದು. ಇನ್ನು ಮೆದುಳಿನ ಕೋಶಗಳ ಮಹತ್ವ ಏನಂದರೆ ಡೆಂಡ್ರಾಯ್ಡ್ಗಳು ಸತ್ಸಂಗದಿಂದ ಜ್ಞಾನಗ್ರಹಣ. ಕೋಶಕಾಯ ಆತ್ಮವಿಚಾರವನ್ನು ನಾವು ತಂದುಕೊಡ್ತೈತಿ. ಕೇಂದ್ರಕ ಅಂದ್ರೆ ಅದು ನ್ಯೂಕ್ಲಿಯಸ್, ಅದು ಮೆದುಳಿನ ನ್ಯೂಕ್ಲಿಯಸ್ಸು ಇಷ್ಟಲಿಂಗ ಸ್ಮರಣೆಯನ್ನು ಮಾಡಿಸುತ್ತೆ. ಅಕ್ಸನ್ ಏನು ಮಾಡ್ತೈತೆ ಅಂದ್ರೆ ಜ್ಞಾನ ದಾಸೋಹವನ್ನು ಮಾಡಿಸುತ್ತೆ. ಆಮೇಲೆ ಸಿನ್ಯಾಪ್ಸ್ ಲಿಂಗ ಅಂಗ ಜಂಗಮ ಸಮನ್ವಯವನ್ನು ಮಾಡಿಕೊಡುತ್ತೆ. ಮೈಲಿನ್ ಸದಾಚಾರ ಮತ್ತು ಶಿಸ್ತನ್ನು ನಮಗೆ ಕಲಿಸಿಕೊಡುತ್ತೆ. ಮೈಕ್ರೋಗ್ಲಿಯಾ
ಜೀವಕೋಶ ಏನು ಮಾಡ್ತಂದ್ರೆ ಅಜ್ಞಾನದ ನಿವಾರಣೆ ಮಾಡಿಕೊಡುತ್ತೆ. ಮೈಟೋಕಾಂಡ್ರಿಯ ಕಾಯಕ ಶಕ್ತಿಯನ್ನು ತಂದುಕೊಡುತ್ತೆ. ಇನ್ನು ತ್ರಿದೋಷಗಳು, ಈ ದೇಹದ ಘಟಕಗಳಲ್ಲಿ 3 ದೋಷಗಳು: ವಾತ, ಪಿತ್ತ, ಕಫ. ಇದರಲ್ಲಿ ವಾತ ಚಲನೆ, ಪ್ರಾಣಶಕ್ತಿ, ಕಾಯಕ ಸಾಧನೆ ಎಲ್ಲ ಚಟುವಟಿಕೆಗಳಿಗೆ ಕಾರಣವಾಗುತ್ತೆ. ಪಿತ್ತ ಜೀರ್ಣ, ರೂಪಾಂತರ, ಜ್ಞಾನ, ವಿವೇಕ, ಆತ್ಮಪ್ರಕಾಶವನ್ನು ತಂದುಕೊಡುತ್ತೆ. ಕಫ ಸ್ಥಿರತೆಯನ್ನು, ಪೋಷಣೆಯನ್ನು, ಭಕ್ತಿ, ದಯೆ, ಸಮರ್ಪಣೆಯನ್ನು ತಂದುಕೊಡುತ್ತೆ. ಇನ್ನು ತ್ರಿಮಲಗಳು, 3 ಮಲಗಳು ಅಂದರೆ ಪುರುಷ ಮಲ, ಮೂತ್ರ, ಸ್ವೇದ ಅಂದರೆ ಮಲ, ಮೂತ್ರ ಮತ್ತು ಬೆವರು. ಇದು ಏನಪ್ಪ ಅಂದ್ರೆ ಇದು ಸಮರ್ಪಕವಾಗಿ ಇವು ಕ್ರಿಯೆಗಳು ನಡೀಬೇಕು. ಇವು ಯಾಕಂದ್ರೆ ಇವು 3 ವಿಸರ್ಜನಾಂಗಗಳು. ದೇಹಕ್ಕೆ ಬೇಡವಾದಂತಹ ದ್ರವಗಳನ್ನು, ಪದಾರ್ಥಗಳನ್ನ ಹೊರ ಹಾಕುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಉತ್ತಮ ಜೀರ್ಣಕ್ರಿಯೆ ಅವು ಸರಿಯಾಗಿ ಇಟ್ಟುಕೊಂಡ್ರೆ ಮಾತ್ರ ನಮಗೆ ಉತ್ತಮವಾದಂಥ ಜೀರ್ಣಕ್ರಿಯೆ ಬರ್ತೈತಿ. ದೇಹ ಹಾಣತಾಗಿರುತ್ತೆ, ಹಗರವಾಗಿರುತ್ತೆ. ಮತ್ತು ಮೂತ್ರದ ಸಮತೋಲನವನ್ನು ಕಾಯ್ಕೊಂಡ್ರಂದ್ರೆ ದೇಹದ ದ್ರವದ ಸಮತೋಲನ ಮತ್ತು ದೇಹಗಳು ಫಿಲ್ಟರ್ ಆಗಿ ಕಿಡ್ನಿ ಮೂಲಕ ಹೊರ ಹೋಗ್ತಾವಲ್ಲ ದೋಷಗಳು, ಅದು ಸರಿಯಾಗಿ ನಡೆಯುತ್ತೆ. ಇನ್ನು ಬೆವರಿನ ಸಮರ್ಪಕವಾದಂಥ ನಾವು ಕಾಯ್ಕೊಳ್ಳೋದ್ರಿಂದ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡುತ್ತೆ. ಸಹನೆ ಮತ್ತು ಸ್ಥಿರತೆಯನ್ನು ನಮಗೆ ತಂದುಕೊಡುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ, ಇನ್ನು ಸಪ್ತ ಧಾತುಗಳ ಕೊನೆಯದಾಗಿ 7 ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ, ಇವು 7 ಧಾತುಗಳು ಸಮಸ್ಥಿತಿಯಲ್ಲಿ ಇರಬೇಕು, ಸಮತೋಲನದಲ್ಲಿ ಇರಬೇಕು. ಅವು 3 ಸಮತೋಲನದಲ್ಲಿ ಇರೋದ್ರಿಂದ ಏನಾಗುತ್ತಂದರೆ ದೇಹ ಆರೋಗ್ಯಕ್ಕೆ ಇವು ಸಮತೋಲನವಾಗಿರಬೇಕು. ಮನಸ್ಸು ಸ್ಥಿರವಾಗಿ ಇಷ್ಟಲಿಂಗ ಧ್ಯಾನ ಮತ್ತು ಪೂಜೆಗೆ ಸುಲಭವಾಗುವಂತೆ ಮಾಡಿಕೊಡುತ್ತದೆ. ಆಮೇಲೆ ಸಮತೋಲನದಿಂದ ಕಾಯಕವನ್ನು ನಿರ್ವಹಣೆ ಮಾಡ್ತೀವಿ, ದಾಸೋಹ ಭಾವದಿಂದ ಬರುತ್ತೇವೆ. ಇಷ್ಟಲಿಂಗಾರಾಧನೆ ಮತ್ತು ಲಿಂಗಾಂಗ ಸಾಮರಸ್ಯ ಸಾಧನೆಗೆ ಅನುಕೂಲವನ್ನು ಮಾಡಿಕೊಡುವಂಥ ಯಾವುದಪ್ಪ ಅಂದರೆ ಈ ಸಮತೋಲನ, ಸಪ್ತಧಾತುಗಳ ಸಮತೋಲನ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಮೊದಲು ಈ ಕರ್ಣಾಶಿಯನ್ನು ಮಾತಾಡಿದ್ದೇನೆ. ಅದು ಎಷ್ಟರ ಮಟ್ಟಿಗೆ ನಿಮಗೆ ವಿಷಯವನ್ನು ಮುಗಿಸಿದ್ದೇನೋ ನನಗೂ ಗೊತ್ತಿಲ್ಲ. ಆದರೆ ನಾನು ತಯಾರು ಮಾಡಿಕೊಂಡ ವಿಷಯವನ್ನು ಸಮರ್ಪಕವಾಗಿ ನಿಮಗೆ ಕೊಟ್ಟಿದ್ದೀನಿ ಅನ್ನುವಂಥ ವಿಶ್ವಾಸ ಇದೆ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು.